ನಿನ್ನ ಆರಾಧನೆ ಮಾಡುವೆ ಜೀವದಿಂದವನೇ ನಿನ್ನ ಆರಾಧನೆ ಮಾಡುವೆ ಜೀವದ ಅಧಿಪತಿಯೇ ನಿನ್ನ ಆರಾಧನೆ ಮಾಡುವೆ ಹಲ್ಲೆಲೂಯಾ ಹೋಸನ್ನ ಹಲ್ಲೆಲೂಯಾ ಹೋಸನ್ನ ಹಲ್ಲೆಲೂಯಾ ಹೋಸನ್ನ Hallelujah. Praise the Lord. Come on, ನಿಮ್ಮ ಪಕ್ಕದವರಿಗೆ ಒಂದು ಒಳ್ಳೆಯ ಸುಂದರವಾದ ನಗುಮುಖವನ್ನು ತೋರಿಸಿರಿ. ನಿನ್ನನ್ನು ನೋಡಿ ನನಗೆ ಬಹಳ ಸಂತೋಷವಾಗಿದೆ. Come on, ನಿಮ್ಮ ಒಳಗಿಂದ ಹೇಳ್ರಿ, I am very happy. Okay. ನಮ್ಮ ಕಂಟಿನ್ಯೂ ಪ್ರಾರ್ಥನೆ ಇತ್ತು ಮಂಗಳವಾರ ಬುಧವಾರ, ನಿನ್ನೆ ಒಂದು ಇರಲಿಲ್ಲ, ಇವತ್ತು ಪುನಃ ಮಂಗಳವಾರ ಮತ್ತು ಬುಧವಾರ ನಾವು ತುಂಬ ಎಂಜಾಯ್ ಮಾಡಿದ್ವು. ನಮಗೆ ಟೈಮ್ ಓದೋದು ಗೊತ್ತಾಗಲಿಲ್ಲ. ಯಾಕಂತ ಹೇಳಿದರೆ ನಿಮ್ಮ ಮೈಂಡಲ್ಲಿ ಟೈಮ್ ಸೆಟ್ ಆಗಿತ್ತು 10:30, ರೈಟ್? ಬಟ್ ಹೋಗ್ಬೋದಿತ್ತು. ಬಟ್ ನಾವೊಂದು ಟೈಮ್ ಕೊಟ್ಟ ನಂತರ ಆ ಟೈಮಿಗೆ ಸೆಟ್ ಆಗೋದು, ಅಂದರೆ ಸ್ಟಾಪ್ ಮಾಡೋದು ಇಂಪಾರ್ಟೆಂಟ್. ಯಾಕಂತ ಹೇಳಿದರೆ ನೆಕ್ಸ್ಟ್ ಟೈಮ್ ಕೆಲವೊಮ್ಮೆ ಆಲೋಚನೆ ಬರ್ತದೆ, ಪತ್ತರೆ ಬಂತೇರೆ ಅದಕ್ಕೆ ಟೈಮ್ ಹೋಲ್ ನೈಟ್ ಅಂದರೆ ನಿಮ್ಮ ಮೈಂಡಲ್ಲಿ ಆಲ್ರೆಡಿ ಸೆಟ್ ಇರ್ತದೆ ಹೋಲ್ ನೈಟ್ ಅಂತ. ಇದೆಲ್ಲ ಮನೋಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್, ರೈಟ್? ಈಗ ಮದುವೆ ಫಂಕ್ಷನ್ಗೆ ಹೋಗ್ತದೆ, ಕೆಲವೊಮ್ಮೆ ನನಗೆ ಹೇಳ್ತಾರೆ, ಪಾಸ್ಟ್ರೇ ಒಳ್ಳೆ 1 ಗಂಟೆ ಮಾತಾಡಿ ಅಂತ. ನಾನು ಹಾಗೆ ಮಾತಾಡೋದಿಲ್ಲ. ನನಗೆ ಲೀಡ್ ಆದರೆ 10 ಆದರೆ 10 ನಿಮಿಷ ಮಾತಾಡು, ರೈಟ್? ಕೆಲವೊಮ್ಮೆ ಜನರು ಫಂಕ್ಷನ್ ಅಂತ ಹೇಳುವಾಗ ಒಂದು ಸೆಟ್ ಮಾಡಿ ಬರ್ತಾರೆ ಮೈಂಡ್, ಏನಂತ ಹೇಳಿದ್ರೆ 10-15 ನಿಮಿಷ ಅಂತ. 15 ನಿಮಿಷ ಮಾತಾಡಿದಾಗ ಅವರಿಗೆ ಒಳ್ಳೇದಾಗ್ತದೆ ಕೇಳಲಿಕ್ಕೆ. ಎಲ್ಲಿಯಾದರೂ 15-20 ನಿಮಿಷಕ್ಕಿಂತ ಜಾಸ್ತಿ ಹೋಯ್ತಂತ ಹೇಳಿದರೆ ನೆಕ್ಸ್ಟ್ ಎಷ್ಟು ಮಾತಾಡಿದ್ರು ಫಸ್ಟ್ ಮಾತಾಡಿದನ್ನೇ ಮರೆತು ಬಿಡ್ತಾರೆ. ಅರ್ಥ ಆಗ್ತಾ ಇದೆಯಾ, ರೈಟ್? ಫಸ್ಟ್ ಏನು ಮಾತಾಡಿದ್ದಾರೆ ನೋಡಿ, ನಮಗೆ ಒಂದು ಅವಕಾಶ ಅಂತ ಹೇಳಿಕೊಂಡು ಮಾತಾಡಿದರೆ, ರೈಟ್? ಕೆಲವೊಮ್ಮೆ ಫಸ್ಟ್ 20 ನಿಮಿಷ ಏನು ಎಕ್ಸೈಟೆಡ್ ಆಗಿ ಕೇಳಿದುಂಟು ನೋಡಿ. ಅದಕ್ಕೋಸ್ಕರ ಯೇಸು ಸ್ವಾಮಿ ಕೂಡ ಇದೇ ರೀತಿ ಮಾತಾಡ್ತಿದ್ದ. ಬೈಬಲ್ ಹೇಳ್ತದೆ 4ನೇ ಅಧ್ಯಾಯ 33ನೇ ವಚನ, ಆತನು ಜನರ ಗ್ರಹಿಕೆಗೆ ತಕ್ಕ ಹಾಗೆ ಮಾತಾಡ್ತಿದ್ದ. ಅವನ ಹತ್ರ ಮಾತಾಡ್ಲಿಕ್ಕೆ ಇದೆ ಅಂತ ಎಲ್ಲವನ್ನು ಮಾತಾಡ್ತಿರ್ಲಿಲ್ಲ, ರೈಟ್? 4ನೇ ಅಧ್ಯಾಯ 33ನೇ ವಚನ, ಮಾರ್ಕ್ ಚಾಪ್ಟರ್ 4:33. ಆತನು ಈ ಥರದ ಅನೇಕ ಸಾಮ್ಯಗಳಿಂದ ಜನರ ಗ್ರಹಿಕೆಗೆ ತಕ್ಕ ಹಾಗೆ ದೇವರ ವಾಕ್ಯ ಹೇಳ್ತಿದ್ದನು, ಸಾಮ್ಯವಿಲ್ಲದೆ ಅವರಿಗೆ ಹೇಳಲಿಲ್ಲ, ರೈಟ್? ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಆತನು ಈ ಥರದ ಅನೇಕ ಸಾಮ್ಯಗಳಿಂದ ಜನರ ಗ್ರಹಿಕೆಗೆ ತಕ್ಕ, ಗಮನ ಹೇಳಿ, ಜನರ ಗ್ರಹಿಕೆಗೆ ತಕ್ಕ ಹಾಗೆ ದೇವರ ವಾಕ್ಯವನ್ನು ಹೇಳ್ತಿದ್ದಾನೆ. ಅವರು ಎಷ್ಟು ತೆಗೆದುಕೊಳ್ಳಲಿಕ್ಕೆ ಆಗ್ತದೆ ಅಷ್ಟು ಮಾತ್ರ. ಯೇಸು ಹೇಳಿದ,
ನನಗೆ ಮಾತಾಡಲಿಕ್ಕೆ ಬಹಳ ಇದೆ. ಮುಂದೆ ಅಲ್ಲಿ ಓದಿರಿ, 34ನೇ ವಚನ ಹೇಳ್ತದೆ. ಮುಂದೆ ವಚನ ಹೇಳ್ತದೆ 34ನೇ 4:34 ಮಾರ್ಕ್. ಸ್ವಲ್ಪ ಆಕ್ಟಿವ್ ಆಗಿ. ಓಕೆ. ಆದರೆ ಪ್ರತ್ಯೇಕವಾಗಿ ಆತನು ತನ್ನ ಆಪ್ತ ಶಿಷ್ಯರಿಗೆ ಎಲ್ಲವನ್ನು ಬಿಚ್ಚಿ ಹೇಳಿದನು. ತನ್ನ ಆಪ್ತ ಶಿಷ್ಯರಿಗೆ ಎಲ್ಲವನ್ನು ಬಿಚ್ಚಿ ಹೇಳಿದನು. ಪರ್ಸನಲ್ಲೇ ಬೇರೆಯೇ ಮಾತಾಡಿದನು ಅವರಿಗೆ. ಬಟ್ ಆ ಶಿಷ್ಯರಿಗೆ ಕೊನೆಗೂ ಹೇಳಿದ, ನನಗೆ ಮಾತಾಡಲಿಕ್ಕೆ ತುಂಬ ಉಂಟು. ರೈಟ್. 16ನೇ ಅಧ್ಯಾಯ 13ನೇ ವಚನ, ಗಾಸ್ಪಲ್ ಆಫ್ ಜಾನ್. ಗಾಸ್ಪಲ್ ಆಫ್ ಜಾನ್ 11ರಿಂದಲೇ ಓದುವ. 11 ಲೋಕಾಧಿಪತಿಗೆ ನ್ಯಾಯ ತೀರುವಿಕೆ ಅದರಿಂದ 12. ನಾನು ನಿಮಗೆ ಹೇಳಬೇಕಾದದ್ದು ಇನ್ನು ಬಹಳ ಉಂಟು. ಕೊನೆಗೆಲ್ಲ ಮಾತಾಡಿ ಯೇಸು ಸ್ವಾಮಿ ಈ ಕೊನೆಯ ಮಾತುಗಳು ಈ 16ನೇ ಅಧ್ಯಾಯ. ಮತ್ತೆ ಅವನು 17ನೇ ಅಧ್ಯಾಯಕ್ಕೆ ಯಾಜಕನ ಪ್ರಾರ್ಥನೆಗೆ ಹೋಗ್ತಾನೆ. ನೆಕ್ಸ್ಟ್ ಮುಗೀತು. ಇದು ಲಾಸ್ಟ್ ವರ್ಡ್ಗಳು. ರೈಟ್. 16ನೇ ಅಧ್ಯಾಯ 12ನೇ ವಚನ, ನಾನು ನಿಮಗೆ ಹೇಳಬೇಕಾದ್ದು ಇನ್ನು ಬಹಳ ಉಂಟು, ಆದರೆ ಸದ್ಯಕ್ಕೆ ಅದನ್ನು ಹೊರಲಾರಿರಿ. ಅದಕ್ಕೋಸ್ಕರ ಯೇಸು ಸ್ವಾಮಿ ಎಲ್ಲವನ್ನು ಶಿಷ್ಯರಿಗೆ ಮಾತಾಡಲಿಲ್ಲ. ಸುವಾರ್ತೆಗಳಲ್ಲಿ ಎಲ್ಲವನ್ನು ಯೇಸು ಸ್ವಾಮಿ ಮಾತಾಡಲಿಲ್ಲ. ರೈಟ್. ನಾವು ಸತ್ಯವೇದವನ್ನು ಓದುವಾಗ ಯೇಸು ಸ್ವಾಮಿ ಯಹೂದ್ಯರಿಗೆ ಒಂದು ಮಾತಾಡಿದ್ದು, ಶಿಷ್ಯರ ಹತ್ರ ಒಂದು ಮಾತಾಡಿದ್ದು, ನೆಕ್ಸ್ಟ್ ಸಭೆಗೆ ಮಾತಾಡಿದ್ದು. ಸಭೆಗೆ ಯೇಸು ಸ್ವಾಮಿ ಮಾತಾಡಲಿಲ್ಲ. ರೈಟ್. ಸಭೆಗೆ ಮಾತಾಡಿದ್ರು ಅವರಿಗೆ ಅರ್ಥ ಆಗುವುದಿಲ್ಲ. ಬಟ್ ಯಾವಾಗ ಪವಿತ್ರಾತ್ಮನು ಬಂದ, ರೈಟ್, ಪವಿತ್ರಾತ್ಮನು ಯಾವಾಗ ಬಂದ, ಸಭೆ ಪ್ರಾರಂಭವಾಯಿತು. ರೈಟ್. ಸಭೆ ಪ್ರಾರಂಭವಾದ ನಂತರ ದೇವರು ಪವಿತ್ರಾತ್ಮನ ಮೂಲಕ ಅಪೋಸ್ತಲರು ಮತ್ತು ಪ್ರವಾದಿಗಳಿಗೆ ಸಭೆ ವಿಷಯವಾಗಿ ಮಾತಾಡಿದ. ದ ಅಪೋಸ್ತಲ್ಸ್ ಅಂಡ್ ಪ್ರಾಫೆಟ್ is a foundation to the church. ನಾವು ನೋಡ್ಲಿಕ್ಕೆ ಹೋದ್ರೆ ನಮಗೆ ಸಿಗ್ತದೆ 2ನೇ ಅಧ್ಯಾಯ 20ನೇ ವಚನ, ಎಫೆಸಿಯನ್ 2 ಚಾಪ್ಟರ್ 20 ವರ್ಸ್. ಅಪೋಸ್ತಲರು ಪ್ರವಾದಿಗಳು ಎಂಬ ಅಸ್ತಿವಾರದ ಮೇಲೆ ನೀವು ಮಂದಿರೋಪಾದಿಯಲ್ಲಿ ಕಟ್ಟಲ್ಪಡುತ್ತಾ ಇದ್ದೀರಿ. ಏನು ಹೇಳ್ತದೆ? ಅಪೋಸ್ತಲರು ಪ್ರವಾದಿಗಳು ಎಂಬ ಅಸ್ತಿವಾರದ ಮೇಲೆ ನೀವು ಮಂದಿರೋಪಾದಿಯಲ್ಲಿ ಕಟ್ಟಲ್ಪಡುತ್ತಾ ಇದ್ದೀರಿ. ನೆಕ್ಸ್ಟ್, ಯೇಸು ಕ್ರಿಸ್ತನೇ ಮುಖ್ಯವಾದ ಮೂಲೆಗಲ್ಲು, ದ ಕಾರ್ನರ್ ಸ್ಟೋನ್, ಚೀಫ್ ಕಾರ್ನರ್ ಸ್ಟೋನ್. ಓಕೆ, ಮೂಲೆಗಲ್ಲು. ಆತನಲ್ಲಿ ಕಟ್ಟಡದ ಎಲ್ಲ ಭಾಗಗಳು ಒಂದಕ್ಕೊಂದು ಹೊದಿಕೆಯಾಗಿ ಕಟ್ಟಡವು ವೃದ್ಧಿಯಾಗುತ್ತಾ ಕರ್ತನಲ್ಲಿ ಪರಿಶುದ್ಧವಾದ ದೇವಾಲಯವಾಗುತ್ತದೆ. ಆತನಲ್ಲಿ ನೀವು ಸಹ ಪವಿತ್ರಾತ್ಮನ ಮೂಲಕವಾಗಿ ದೇವರಿಗೆ ನಿವಾಸ ಸ್ಥಾನವಾಗುವುದಕ್ಕಾಗಿ ನಮ್ಮ ಸಂಗಡ ಕಟ್ಟಲ್ಪಡುತ್ತಾ ಇದ್ದೀರಿ. ಇದು ನ್ಯಾಚುರಲ್ ಕಟ್ಟಡ ಅಲ್ಲ. ಪ್ರೈಸ್ ಗಾಡ್. ಆರ್ಕಿಟೆಕ್ಚರ್ ಸ್ಟ್ರಕ್ಚರ್ ಕೂಡ ಅಲ್ಲ ಇಲ್ಲಿ ಮಾತಾಡುವಂಥದ್ದು. ಅದು ಓಲ್ಡ್ ಟೆಸ್ಟಮೆಂಟ್. ಓಲ್ಡ್ ಟೆಸ್ಟಮೆಂಟಲ್ಲಿ ಎಲ್ಲಿತ್ತು? ಯೆರೂಸಲೇಮ್ನಲ್ಲಿ ದೇವಾಲಯ ಇತ್ತು. ಜನರು ಏನು ಮಾಡ್ತಾ ಇದ್ದರು ಅಂತ ಹೇಳಿದರೆ, ಯೆರೂಸಲೇಮ್ಗೆ ಮುಖ ಮಾಡಿ ಅವರು ಪ್ರಾರ್ಥನೆ ಮಾಡ್ತಿದ್ರು. ಯಾಕಂದರೆ ಪ್ರೆಸೆನ್ಸ್ ಆಫ್ ಗಾಡ್, ದೇವರ ಪ್ರಸನ್ನತೆ ಕೇವಲ ಅಲ್ಲಿ ಇತ್ತು. ದ ನ್ಯೂ ಟೆಸ್ಟಮೆಂಟಲ್ಲಿ ದೇವರ ಪ್ರಸನ್ನತೆ ಯಾವುದೋ ಸ್ಥಳದಲ್ಲಿ ಇರುವಂಥದ್ದಲ್ಲ. ದೇವರ ಪ್ರಸನ್ನತೆ ಎರಡು ರೀತಿ. ಒನ್, ಇಂಡಿವಿಜುವಲ್, ಒಬ್ಬ ವ್ಯಕ್ತಿಯ ಒಳಗೆ ಇದೆ. ಓಕೆ. ನೆಕ್ಸ್ಟ್, ನಾವು ಸಭೆಯಾಗಿ ಸೇರಿದಾಗ ಅಲ್ಲಿ ಇದೆ. ಇಲ್ಲಿ ಮಾತಾಡುವಂಥದ್ದು ನಾವು ಸಭೆಯಾಗಿ ಸೇರಿ, ನೀವು ದೇವರ ಆಲಯವಾಗಿದ್ದೀರಿ. ನಿಮ್ಮ ದೇಹ ಅಲ್ಲ, ಅದು ಬೇರೆ. ನೀವು ಆಲಯವಾಗಿದ್ದೀರಿ. ಹಾಗಾದರೆ ಪ್ರತಿಯೊಬ್ಬ ಬಾರ್ನಿಗೆ ನಾದ ವಿಶ್ವಾಸಿ ಅವನು ಕಲ್ಲು ಕಟ್ಟಲ್ಪಡಬೇಕಾದ್ರೆ ಒಂದೊಂದು ಕಲ್ಲು ಜೋಡಣೆ ಆಗಬೇಕು. ರೈಟ್. 2 ಚಾಪ್ಟರ್ 4 ವರ್ಸ್ ನಾವು ಓದಿದ್ರೆ ನಮಗೆ ಸಿಗ್ತದೆ. ಫಸ್ಟ್ ಪೀಟರ್ 2 ಚಾಪ್ಟರ್ 4 ವರ್ಸ್. ಆ ಕಲ್ಲನ್ನು ಮನುಷ್ಯರು ನಿರಾಕರಿಸಿದರು.
ದೇವರು ಅದನ್ನು ಆಯಲ್ಪಟ್ಟದ್ದು ಮಾನ್ಯವಾದದ್ದು ಎಂದು ಎಣಿಸಿದನು. ಓಕೆ, ನೀವು ಸಹ, ಕಮನೇಡಿ, ನೀವು ಸಹ, 2-3 ಜನ ಕೇಳಿ, ನೀವು ಸಹ ಜೀವವುಳ್ಳ ಕಲ್ಲುಗಳಾಗಿದ್ದು ಆತ್ಮ ಸಂಬಂಧವಾದ ಮಂದಿರವಾಗಲಿಕ್ಕೆ ಕಟ್ಟಲ್ಪಡುತ್ತಾ ಇದ್ದೀರಿ ಮತ್ತು ಯೇಸು ಕ್ರಿಸ್ತನ ಮೂಲಕ ದೇವರಿಗೆ ಸಮರ್ಪಕವಾದ ಆತ್ಮೀಯ ಯಜ್ಞಗಳನ್ನು ಸಮರ್ಪಿಸೋದಕ್ಕೆ ಪವಿತ್ರ ಯಾಜಕ ವರ್ಗದವರಾಗಿದ್ದೀರಿ. ಇಲ್ಲಿ ಬರುತ್ತೆ, ನೀವು ಸಹ ಜೀವವುಳ್ಳ ಕಲ್ಲುಗಳಾಗಿದ್ದೀರಿ. ಚರ್ಚ್ ಎಂಬುವಂಥದ್ದು ಪ್ರೇರೆ ಅಪೋಸ್ತಲರು ಮತ್ತು ಪ್ರವಾದಿಗಳು ಅವರ ಫೌಂಡೇಶನ್. ಅವ್ರು ಏನು ತರ್ತಾರಂತ ಹೇಳಿದರೆ ದ ಸ್ಪಿರಿಚುವಲ್ ರೆವಲೇಷನ್. ಅಪೋಸ್ತಲರು ನಿಂತು ಹೋಗಲಿಲ್ಲ, ಅಪೋಸ್ತಲರು ಕಂಟಿನ್ಯೂ ಆಗ್ತಾ ಇದ್ದಾರೆ. ಪವಿತ್ರಾತ್ಮ ನಿಂತು ಹೋಗಲಿಲ್ಲ, ಪವಿತ್ರಾತ್ಮನು ಕಂಟಿನ್ಯೂ ಆಗ್ತಾ ಇದ್ದಾನೆ. ಚರ್ಚ್ ನಿಂತು ಹೋಗಲಿಲ್ಲ, ಚರ್ಚ್ ಕಂಟಿನ್ಯೂ ಆಗ್ತಾ ಇದೆ. ಕೇಳ್ತಾ ಇದ್ದೀರಾ? ಓಕೆ, ಅಪೋಸ್ತಲರು ಪ್ರವಾದಿಗಳು ಅಂತ ಹೇಳಿದರೆ ದೇ ಆರ್ ನಾಟ್ ಸ್ಪೀಕಿಂಗ್ ಸೆನ್ಸ್ ನಾಲೆಜ್, ದೇ ಆರ್ ಸ್ಪೀಕಿಂಗ್ ಸ್ಪಿರಿಚುವಲ್ ನಾಲೆಜ್. ಇಲ್ಲಿ ಕಟ್ಟಲ್ಪಡುವಂಥದ್ದು ನಮ್ಮ ಆತ್ಮಿಕ ಆಲಯ. ಪ್ರೇಸ್ ಗಾಡ್. ಆತ್ಮಿಕ ಆಲಯ. ನೀವು ಜೀವಂತ ಕಲ್ಲಾಗಿದ್ದೀರಿ. ಯೇಸುವನ್ನು ರಕ್ಷಕನ ಒಡೆಯನೆಂದು ಅಂಗೀಕಾರ ಮಾಡಿದ ಪ್ರತಿಯೊಬ್ಬ ವ್ಯಕ್ತಿ ಆತನು ಜೀವಂತ ಕಲ್ಲಾಗಿದ್ದಾನೆ. ಮತ್ತು ಗ್ಲ್ಯಾನ್ ಯೇಸುವನ್ನು ಅಂಗೀಕಾರ ಮಾಡಿದ ಆತನು ಜೀವಂತ ಕಲ್ಲು. ಮತ್ತು ವಿಜಯ್ ಯೇಸುವನ್ನು ಅಂಗೀಕಾರ ಮಾಡಿದ ಆತನು ಕ್ರಿಸ್ತನಲ್ಲಿ ಜೀವಂತ ಕಲ್ಲು, ಜೀವ ಕಲ್ಲು. ಈ ಕಲ್ಲು ಅಲ್ಲ. ಆ ಕಲ್ಲುಗಳು ಒಟ್ಟಾಗುವಾಗ ಕಟ್ಟಲ್ಪಡುತ್ತದೆ. ಇನ್ನೊಂದು ಒಬ್ಬ ರಕ್ಷಣೆ ಹೊಂತಾನೆ, ಆ ವ್ಯಕ್ತಿ ಜೀವಂತ ಕಲ್ಲಾಗಿ ಕಟ್ಟಲ್ಪಡುತ್ತಾನೆ. ಹೇಗೆ ಕಟ್ಟಲ್ಪಡುತ್ತಾನೆ? ಅವರು ಯುನೈಟೆಡ್ ಆಗಬೇಕಂತ ಹೇಳಿದರೆ ಮೈಂಡ್ ಅಷ್ಟು ಈಸಿಯಲ್ಲಿ ಬಿಡುವುದಿಲ್ಲ. ಮೈಂಡ್ಗಳು, ಶರೀರಗಳು ಗ್ಯಾದರ್ ಆಗುವಬಹುದು, ಬಟ್ ಆತ್ಮಗಳು ಒಟ್ಟಾಗುವಂಥದ್ದು, ಒನ್ ಯೂನಿಟಿ ಆಗಿರುವಂಥದ್ದು ಥ್ರೂ ದ ರೆವಲೇಷನ್. ಪ್ರೈಸ್ ಗಾಡ್. ಈ ರೆವಲೇಷನ್ ಅನ್ನು ಪ್ರೀಚ್ ಮಾಡುವವರು ಸಭೆಗೆ ಅಪೋಸ್ಟಲ್ಸ್ ಅಂಡ್ ಪ್ರಾಫೆಟ್. ದೇ ಆರ್ ದ ಫೌಂಡೇಶನ್. ಓಕೆ, ರೈಟ್. ಅಲ್ಲಿ ಬೈಬಲ್ ಇದೆ, ದೇವರಿಗೆ ನಿವಾಸ ಸ್ಥಾನವಾಗುವುದಕ್ಕಾಗಿ ನಮ್ಮ ಸಂಗಡ ನೀವು ಕಟ್ಟಲ್ಪಡುತ್ತಾ ಇದ್ದೀರಿ. ಒಬ್ಬೊಬ್ಬ ವ್ಯಕ್ತಿ ಅವನು ಒಂದು ಆತ್ಮ ರಕ್ಷಣೆಗೆ ಬರುವುದಂದರೆ ಒಂದು ಕಲ್ಲನ್ನು ನೀವು ಸ್ಪಿರಿಚುವಲ್ ಆಲಯಕ್ಕೆ ತರುವಂಥದ್ದು. ಅರ್ಥ ಆಗ್ತಾ ಇದೆಯಾ? ಪ್ರೈಸ್ ಗಾಡ್. ಒಂದು ಕಲ್ಲನ್ನು ತರುವಂಥದ್ದು. ಗಾಸ್ಪೆಲ್ ಪ್ರೀಚ್ ಮಾಡುವುದಂತ ಹೇಳಿದರೆ ಒಬ್ಬ ವ್ಯಕ್ತಿ ರಕ್ಷಣೆಗೆ ಬರುತ್ತಾನೆ. ರಕ್ಷಣೆಗೆ ಬಂದಾಗ ಅವನು ಜೀವಂತ ಕಲ್ಲು ಆಗುತ್ತಾನೆ. ಆ ಕಲ್ಲು ನೀವು ತರುತ್ತೀರಿ. ದಟ್ ಮೀನ್ಸ್ ಯು ಆರ್ ಇಂಟ್ರೆಸ್ಟೆಡ್ ಇನ್ ಬಿಲ್ಡಿಂಗ್ ದ ಚರ್ಚ್, ದ ಟೆಂಪಲ್ ಆಫ್ ಗಾಡ್. ರೈಟ್? ಯು ಆರ್ ಇಂಟ್ರೆಸ್ಟೆಡ್. ನೀನು ದೇವರ ಮನೆಯನ್ನು ಕಟ್ಟುವಾಗ ದೇವರು ನಿನ್ನ ಮನೆಯನ್ನು ಕಟ್ಟದಿರುತ್ತಾನೋ? ಹಳೆ ಒಡಂಬಡಿಕೆಯಲ್ಲಿ ಅದು ದೇವಾಲಯ. ಒಮ್ಮೆ ಕಟ್ಟಲ್ಪಟ್ಟಿತ್ತು. ಕಟ್ಟಲ್ಪಡುವಾಗ ಸೆಕೆಂಡ್ ಟೈಮ್ ಕಟ್ಟಲ್ಪಡುವಾಗ ಮಧ್ಯದಲ್ಲಿ ನಿಂತು ಹೋಯಿತು. ಆಗ ಹಗ್ಗಾಯನನ್ನು ಎಬ್ಬಿಸಿ ಹೇಳ್ತಾನೆ, ನೀವು ಬಿತ್ತಿದ್ದು ಬಹಳ, ಕೊಯ್ದದ್ದು ಕಡಿಮೆ. ತಿಂತೀರಿ, ಆನಂದವಿಲ್ಲ. ಕುಡಿತೀರಿ, ಏನಿಲ್ಲ, ಸಂತೋಷ ಇಲ್ಲ. ಸಂಬಳಗಾರನು ಸಂಬಳ ಹಾಕುವ ಚೀಲ ತೂತಿನದ್ದು. ಮನೆಯಲ್ಲಿ ಬ್ಲೆಸ್ಸಿಂಗ್ ಇಲ್ಲ, ಸಮಾಧಾನ ಇಲ್ಲ. ಪ್ರಾರ್ಥನೆ ಮಾಡ್ತೀರಿ, ಫಾಸ್ಟಿಂಗ್ ಮಾಡ್ತೀರಿ, ಏನು ನೋ. ಇದಕ್ಕೆ ಕಾರಣವೇನು? ನನ್ನ ಹತ್ರ ಕೇಳ್ರಿ. ಪ್ರತಿಯೊಬ್ಬನು ತನ್ನ ತನ್ನ ಮನೆಗೋಸ್ಕರ ತವಕ ಪಡ್ತಾ ಇದ್ದಾನೆ. ನನ್ನ ಆಲಯ ಪಾಳು ಬಿದ್ದಿದೆ. ಹೋಗಿರಿ, ಮಲೆನಾಡಿಗೆ ಹೋಗಿರಿ, ಮರವನ್ನು ಕಡೀರಿ, ತನ್ನಿರಿ, ನನ್ನ ಆಲಯವನ್ನು ಕಟ್ಟಿರಿ. ರೈಟ್? ಬಿಲ್ಡ್ ಮೈ ಹೌಸ್. ಅದಕ್ಕೆ ಬೈಬಲ್ ಇದೆ, ದೇವರು ಮನೆ ಕಟ್ಟದಿದ್ದರೆ ಕಟ್ಟುವವರು ಪ್ರಯಾಸ ಪಡುವುದು ವ್ಯರ್ಥ. ದೇವರು ಕೋಟೆಯನ್ನು ಕಾಯ್ದಿದ್ದರೆ ಕಾಯುವರು ಕಾಯುವುದು ವ್ಯರ್ಥ. ಇವತ್ತು ದೇವರ ಆಲಯ ಅಂತ ಹೇಳಿದರೆ ಒಬ್ಬ ವ್ಯಕ್ತಿ ರಕ್ಷಣೆಗೆ ಬಂದವನು, ಅವನು ಜೀವಂತ ಕಲ್ಲಾಗುತ್ತಾನೆ. ಆ ಕಲ್ಲನ್ನು ನಿಲ್ಲಿಸಬೇಕು. ನೀನು ಕಲ್ಲು ತರುವ ಕೆಲಸ ಮಾಡ್ತೀಯೋ, ಕಲ್ಲು ತೆಗೆದು ಬಿಸಾಡುವ ಕೆಲಸ ಮಾಡ್ತೀಯೋ? ಬೈಬಲ್ ಹೇಳ್ತದೆ ಒಂದು ವಚನ, ಯಾರು ನನ್ನ ಆಲಯವನ್ನು ಕೆಡಿಸ್ತಾರೋ ಅವರನ್ನು ನಾನು ಕೆಡಿಸ್ತೇನೆ. ಇಟ್ ಈಸ್ ವೆರಿ ಡೇಂಜರ್. ಒಡ ಹುಟ್ಟಿದವರಲ್ಲಿ ಜಗಳ ಎಬ್ಬಿಸುವಂಥದ್ದು. ರೈಟ್? ಜಗಳ ಎಬ್ಬಿಸುವಂಥದ್ದು. ದಟ್ ಮೀನ್ಸ್
ಅಲ್ಲಿ ಏನಾಯಿತು? ಡಿವಿಷನ್ ಆಯಿತು. ಕಲ್ಲುಗಳು ಏನಾಗ್ತವೆ? ಸಡಿಲಾಗ್ತವೆ. ಇಟ್ ವಿಲ್ ಇಫೆಕ್ಟ್ ದ ಕನ್ಸ್ಟ್ರಕ್ಷನ್. ಆಲಯ ಅಂತ ಹೇಳ್ತಿರುವಾಗ ಅಲ್ಲಿ ಕಲ್ಲುಗಳಿದೆ, ಅಲ್ಲಿ ಏನಿದೆ? ಸ್ತಂಭಗಳಿದೆ. ಬೈಬಲ್ ಹೇಳ್ತದೆ ಜಯಶಾಲಿಗೆ, ಬೈಬಲ್ ಹೇಳ್ತದೆ ಯಾರು ಜಯ ಹೊಂದುತ್ತಾರೋ ಅವರನ್ನು ನನ್ನ ಆಲಯದಲ್ಲಿ ನಾನು ಸ್ತಂಭವಾಗಿ ನಿಲ್ಲಿಸುವೆನು. ಸ್ತಂಭ ನೀನಾಗುವುದಲ್ಲ, ಸ್ತಂಭ ಅವನು ಮಾಡುವುದು. ಎಲ್ಲಿದೆ? ಪೇತ್ರ ಆಲಯದಲ್ಲಿ ಸ್ತಂಭ ಇದೆ. ಸ್ತಂಭಕ್ಕೆ ಫುಲ್ಲು ಫೌಂಡೇಶನ್ಸ್ ಗಟ್ಟಿ ಬೇಕು, ಅದಕ್ಕೆ ತುಂಬ ಜವಾಬ್ದಾರಿ ಇದೆ, ಕಲ್ಲುಗಳಿಗಿಲ್ಲ. ಓದಿರಿ ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯ 3:12, ರೈಟ್? ಯಾವನು ಜಯ ಹೊಂದುತ್ತಾನೋ ಅವನು ನನ್ನ ದೇವರ ಆಲಯದಲ್ಲಿ ಸ್ತಂಭವಾಗಿ ನಾನು ನಿಲ್ಲಿಸುವೆನು. ಅವನು ಇನ್ನು ಮುಂದೆ ಅದರೊಳಗಿಂದ ಹೋಗುವುದೇ ಇಲ್ಲ. ಪ್ರೈಸ್ ಗಾಡ್. ಯಾವನು ಜಯ ಹೊಂದುತ್ತಾನೋ ಅವನನ್ನು ನನ್ನ ದೇವರ ಆಲಯದಲ್ಲಿ ಸ್ತಂಭವಾಗಿ ನಿಲ್ಲಿಸುವೆನು. ಸ್ತಂಭ ಅವನಾಗುವುದಲ್ಲ, ಸ್ತಂಭ ಅವನು ಮಾಡ್ತಾನೆ. ನೀನು ಜಯದಲ್ಲಿ ನಡೆಯಬೇಕು. ಪ್ರತಿಯೊಂದು ಕ್ಯಾರೆಕ್ಟರ್ಗಳ ಮೇಲೆ, ಟೆಂಪ್ಟೇಷನ್ಗಳ ಮೇಲೆ, ರೈಟ್, ಪರಿಸ್ಥಿತಿಗಳ ಮೇಲೆ, ಸುಳ್ಳುಗಳ ಮೇಲೆ, ರೈಟ್, ನೀನು ಜಯದಲ್ಲಿ ನಡೆಯಬೇಕು. ಅದಕ್ಕೆ ಒಳಗಾಗುವುದಲ್ಲ. ಅವ್ರು ಹೀಗೆ ಹೇಳಿದರು ಹಾಗೆ ಹೇಳಿದ್ರು, ಸಡನ್ಲಿ ಡಿಸ್ಕರೇಜ್ ಆಗುವಂಥದ್ದು. ದಟ್ ಇಸ್ ನಾಟ್ ಎ ವಿಕ್ಟೋರಿಯಸ್ ಲೈಫ್, ರೈಟ್? ಮೋಶೆ ಮೊದಲೇ ಸ್ತಂಭ ಆಗಲಿಕ್ಕೆ ಹೋದ. ಮೋಶೆ ಗೊತ್ತುಂಟು, ಮೊದಲು ಸ್ತಂಭ ಆದರೆ ಏನು ಮಾಡ್ತಾನೆ ಅವನು? ಒಳ್ಳೆ ಕೆಲಸ ಮಾಡಿದ, ಸೇವೆ ಮಾಡಿದ, ನನಗೆ ಕರೆ ಇದೆ ಅಂತ. ಒಂದು ಐಗುಪ್ತ ಏನು ಮಾಡ್ತಿದ್ದ? ಇಬ್ರಿಯನನ್ನು, ಅಂದರೆ ಇಸ್ರಾಯೇಲ್ ವ್ಯಕ್ತಿಯನ್ನು ಪೀಡಿಸ್ತಾ ಇದ್ದ. ಎಳೆದು ಕೊಂದು ಹಾಕಿಬಿಟ್ಟ, ಅಲ್ಲಿ ಹೂಣಿಟ್ಟ. ನೆಕ್ಸ್ಟ್ ಅವನು ಕೌನ್ಸಿಲಿಂಗ್ ಮಾಡಿದ. ಸಹೋದರರು ಜಗಳ ಮಾಡ್ತಿದ್ದರು. ನೀವು ಸಹೋದರರಲ್ಲವು, ನೀವು ಸಮಾಧಾನದಲ್ಲಿ ಇರಬೇಕು, ನೀವು ಪ್ರೀತಿಯಲ್ಲಿ ಇರಬೇಕು. ಅವ್ರು ಹೇಳಿದ್ರು, ನಮ್ಮನ್ನು ನಿನಗೆ ಅಧಿಪತಿಯನ್ನಾಗಿ ನೇಮಿಸಿದವರು ಯಾರು? ಎಲ್ಲ ಅವನನ್ನಿಸ್ದ. ಈಗ ಜನರು ನನ್ನನ್ನು ತಿಳಿತಾರೆ, ನನ್ನನ್ನು ದೇವರು ಸೇವೆಗೆ ಕರೆದಿದ್ದಾನೆ, ನಾನು ಪಾಸ್ಟರ್. ಪೀಪಲ್ ವಿಲ್ ನೋ ಐ ಆಮ್ ಎ ಲೀಡರ್, ಐ ಆಮ್ ಎ ಸರ್ವೆಂಟ್ ಆಫ್ ಗಾಡ್. ಜನ ಹಾಗೆ ತಿಳಿಯಲಿಲ್ಲ. ನೀನು ನಿನ್ನನ್ನು ಪ್ರಕಟಿಸಿದ್ದರಿಂದ ಜನ ತಿಳಿಯುವುದಿಲ್ಲ. ದೇವರು ಜನರಿಗೆ ತಿಳಿಸಬೇಕು ನೀನು ಸೇವಕ ಅಂತ. ಹಲೋ, ಓಡಿಸಿಬಿಟ್ಟಾಗ ಯಾವುದು ಬೇಡ. ಯಾಕೆ? ಅವನು ಸ್ತಂಭ ಆಗಲಿಕ್ಕೆ ಹೋದದ್ದು. ಓಡಲಿಕ್ಕೆ ಕಾರಣ ಏನು? ಸ್ತಂಭ. ದೇವರಿಗೆ ಗೊತ್ತುಂಟು ನಿನ್ನ ಬೆಳವಣಿಗೆ ಏನು, ನಿನ್ನ ಗ್ರೋತ್ ಏನು, ಗೊತ್ತುಂಟು, ರೈಟ್? ಆಫ್ಟರ್ 40 years ಎಲ್ಲ ಮುಗೀತಂತ ಹೇಳ್ತಿರುವಾಗ ಅವನಿಗೆ ಮನಸ್ಸಿಲ್ಲ. ಈಗ ದೇವರು ಹೇಳಿದಬ್ಬ, ನಿನಗೆ ಯಾವಾಗ ಮನಸ್ಸಾಗುವುದಿಲ್ಲ ನೋಡಿ, ಆಗ ದೇವರು ಹೇಳ್ತಾನೆ ನನಗೆ ಮನಸ್ಸಾಗಿದೆ ಬಾ. ಆಗ ಅಂತ ಹೇಳಿದರೆ ಅವನ ಫ್ಲೆಶ್ಶಿನ ಮೇಲೆ ಅವನು ಟ್ರಸ್ಟ್ ಮಾಡುವುದಿಲ್ಲ, ಅವನ ಪಾಸ್ಟ್ ಎಕ್ಸ್ಪೀರಿಯನ್ಸ್ನ ಮೇಲೆ ಟ್ರಸ್ಟ್ ಮಾಡುವುದಿಲ್ಲ. ನನ್ನ ಬಲದಿಂದ ಆಗುವುದಿಲ್ಲಪ್ಪ. ಎಸ್, ನಿನ್ನ ಬಲದಿಂದ ಆಗುವುದಿಲ್ಲ. ಈಗ ಐಗುಪ್ತಕ್ಕೆ ನಾನು ನಿನ್ನನ್ನು ಕಳಿಸ್ತೇನೆ, ನಿನ್ನ ಒಟ್ಟಿಗೆ ಈಗ ನಾನಿದ್ದೇನೆ. ಈಗ ನೀನಲ್ಲ, ನಾನು ನಿನ್ನ ಮೂಲಕ ಕೆಲಸ ಮಾಡ್ತೇನೆ. ಎಲ್ಲಿವರೆಗೆ ನಾನು ಹೋಗ್ತದೆ, ಆಗ ಆತನು ನಮ್ಮ ಮೂಲಕ ತನ್ನ ಕೆಲಸ ಮಾಡುತ್ತಾನೆ. ಈಗ ಮೋಶೆಯನ್ನು ಕಳಿಸುವಾಗ ಆ ಜನರು ಒಂದೊಂದು ಎಂಥ ಜನರು! ಇಲ್ಲಿಂದ ಮಿರಕಲ್ ಆಗಿದೆ, ಇಲ್ಲಿ ಮನ್ನ ತಿಂತಾ ಇದ್ದಾರೆ, ಇಲ್ಲಿಂದ ಮೋಶೆ ನಮ್ಮನ್ನು ಯಾಕೆ ಕರ್ಕೊಂಡು ಬಂದಿ ಅಂತ. ಆಚೆ ಮುಂದೆ ಹೋಗೋ ಕೊರ ಹೇಳ್ತಾನೆ, ನಿಮ್ಮನ್ನು ಎಂತ ಹೆಚ್ಚಿಸಿಕೊಳ್ಳುವುದು? ಇಲ್ಲಿ ಇದ್ದವರು ಎಲ್ಲರೂ ದೇವರಿಂದ ಕರೆಯಲ್ಪಟ್ಟವರು, ನಿನ್ನನ್ನು ಹೆಚ್ಚಿಸಿಕೊಳ್ಬೇಡ. ಇದೆಯಾ? ಎಲ್ಲಿದೆ? ಹೇಗೆ ಮಾತಾಡ್ತಾನೆ ಕೊರ? ಓದಿ, ಇಲ್ಲಿ ಕೊರ ಒಂದು ಸ್ತಂಭ ಆಗಲಿಕ್ಕೆ ಹೋಗ್ತಾ ಇದ್ದಾನೆ. ಓದಿ, ಎಲ್ಲಿಯ? ಅರಣ್ಯಕಾಂಡ 11ನೇ ಅಧ್ಯಾಯ, ರೈಟ್? ಅರಣ್ಯಕಾಂಡ 11ನೇ ಅಧ್ಯಾಯ.
11ನೇ 1ನೇ ವಚನದಿಂದ, ಇಸ್ರಾಯೇಲರು ತಮಗೆ ದುರಾವಸ್ಥೆ ಪ್ರಾಪ್ತವಾಯಿತೆಂದು ಯೆಹೋವನಿಗೆ ಕೇಳಿಸುವಂತೆ ಗುಣುಗುಟ್ಟುವರಾದರು. ಅದಕ್ಕೆ ಆತನು ಕೋಪಗೊಂಡು ಅವರ ಮಧ್ಯದಲ್ಲಿ ಬೆಂಕಿಯನ್ನು ಉಂಟು ಮಾಡಿದ್ದರಿಂದ ಪಾಳೆಯದ ಕಡೆ ಭಾಗದಲ್ಲಿದ್ದವರು ಸುಟ್ಟು ಹೋದರು. ನೆಕ್ಸ್ಟ್, ಆಗ ಜನರು ಮೋಶೆ ಬಳಿಗೆ ಮೊರೆ ಇಟ್ಟರು. ಮೋಶೆ ಅವರಿಗೋಸ್ಕರ ಯೆಹೋವನಿಗೆ ಪ್ರಾರ್ಥಿಸಲಾಗಿ ಬೆಂಕಿ ಹಾರಿ ಹೋಯಿತು. ನೆಕ್ಸ್ಟ್, ಮುಂದೆ ಹೋಗಿ ಕೊರಾನ ಬಗ್ಗೆ, 16ನೇ ಅಧ್ಯಾಯ ಇರಬೇಕು, 16. ಹೀಗೆ ಒಂದೊಂದೇ ದಾಟು ಒಂದು. ಆಗ ಇವನು ಮೋಶೆಗೆ ಹೇಳಿದ್ದಾನೆಂದರೆ, ಇಸ್ರಾಯೇಲರು ಮುಂದೆ ಓದಿ. ನನ್ನ ನಡೆಸುವವ ನೀನೇ, ತಲೆ ಎತ್ತಿದವ. 11 ಅಲ್ಲ, 16 11 ಅಲ್ಲ, 16ನೇ ಅಧ್ಯಾಯ, 16ನೇ ವಚನ ಅಲ್ಲ. ಲೇವಿಯ ಮರಿಮಗನು ಕೆಹತನ ಮೊಮ್ಮಗನು ಇಚ್ಹಾರನ ಮಗನು ಆದ ಕೊರಹಾನು, ಅವನಲ್ಲದೆ ರೂಬೇನ್ ಕುಲದವರಿ ಎಲಿಯಾಬನ ಮಕ್ಕಳಾದ ದಾತಾನ್, ಅಬಿರಾಮರು, ಪೆಲೇತನ ಮಗನಾದ ಓನನು ಮತ್ತು ಸಮೂಹದವರಲ್ಲಿ ಮುಖ್ಯಸ್ಥರಾಗಿಯೂ ಆಲೋಚನಾಕರ್ತರಾಗಿಯೂ ಹೆಸರುಗೊಂಡವರಾಗಿಯೂ ಇದ್ದ 250 ಮಂದಿ ಇಸ್ರಾಯೇಲರು ಮೋಶೆಗೆ ವಿರುದ್ಧವಾಗಿ ತಿರುಗಿ ಬಿದ್ದರು. ಒಂದೆರಡು ಅಲ್ಲ, ಇವನೊಟ್ಟಿಗೆ ಸೇರಿ 251 ಗುಂಪೆ. ಮತ್ತು ಓಕೆ, ಅವರು ಒಟ್ಟಾಗಿ ಕೂಡಿಕೊಂಡು ಮೋಶೆ ಅರೋನರ ಬಳಿಗೆ ಬಂದು ಅವರಿಗೆ, ನಿಮ್ಮಿಂದ ಸಾಕಾಯಿತು. ಈ ಸಮೂಹದವರಲ್ಲಿ ಪ್ರತಿಯೊಬ್ಬನು ದೇವರಿಗೆ ಪ್ರತಿಷ್ಠಿತನೇ, ಯೆಹೋವನು ಇವರೆಲ್ಲರ ಮಧ್ಯದಲ್ಲಿ ಇದ್ದಾನಲ್ಲವೇ? ಹೀಗಿರಲಾಗಿ ಯೆಹೋವನ ಸಮೂಹದವರಿಗಿಂತಲೂ ನಿಮ್ಮನ್ನು ನೀವೇ ಹೆಚ್ಚಿಸಿಕೊಳ್ಳುವುದೇನು ಎಂದು ಹೇಳಿದರು. ನಾವೆಲ್ಲರ ಸಹೋದರರು ಒಂದೇ ರೀತಿ, ನೋ ಕಾಲಿಂಗ್, ರೈಟ್? ಒಂದು ಗುಂಪೆ ಇತ್ತು, ನೋ ಕಾಲಿಂಗ್, ನಾವೆಲ್ಲರೂ ಒಂದೇ ರೀತಿ. ಇಲ್ಲಿ ಈ ಕೊರಾನು ತಿರುಗಿ ಬೀಳ್ತಾನೆ. ಇದೆಲ್ಲದಲ್ಲಿ ಮೋಶೆ ತಾಳ್ಮೆ. 32ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಮೋಶೆ ಒಂದು 40 ದಿನ ಇರಲಿಲ್ಲ. ದೇವರು ಹೇಳಿದ, ನೀನು ಕರ್ಕೊಂಡು ಬಂದ ಜನರು ದುಷ್ಟರಾದರು, ಇವರನ್ನೆಲ್ಲ ತೆಗೆದು ನಿನ್ನ ಮೂಲಕ ಒಂದು ಜನಾಂಗವನ್ನು ಎಬ್ಬಿಸ್ತೇನೆ ನಾವು ಪ್ರಾಮಿಸ್ ಮಾಡಿದವು. ವೆರಿ ಗುಡ್ ದೇವರೇ, ಥ್ಯಾಂಕ್ ಯು, ನನಗೆ ಸಹ ಸಾಕಾಯಿತು. ಈಗ ಮೋಶೆ ಇಲ್ಲಿವರೆಗೆ ಬಂದ ಅಂತ ಹೇಳಿದ್ರೆ, ದೇವರೇ ಬೇಡ 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 ಬೇಡ, ಹಾಗೆ ಮಾಡಬೇಡ. ನಾಳೆ ಐಗುಪ್ತರಿದ್ದಾರೆ ನೋಡಿ, ಅನ್ಯರು, ಅವರು ಹೇಳಲಿಕ್ಕಿದ್ದಾರೆ, ಈ ದೇವರಿಗೆ ದಂಬಿಲ್ಲ, ಕರ್ಕೊಂಡು ಹೋದ ಅರಣ್ಯದಲ್ಲಿ ಕೊಂದು ಬಿಟ್ಟ ಅಂತ. ನಿನ್ನ ಹೆಸರಿಗೆ ನಾಳೆ ಅಗೌರವ ಬರಲಿಕ್ಕಿದೆ, ಇವರನ್ನೇನು ಮಾಡಬೇಡ. ಇಲ್ಲಿ ನೋಡಿ, ಮೋಶೆ ಇಂಥ ಸಾತ್ವಿಕ ಆದ ಅಂತ ಹೇಳಿದರೆ, ಆ 40 ವರ್ಷ ಟ್ರೈನಿಂಗಲ್ಲಿ ಏನಾದಂತ ಹೇಳಿದರೆ, ಅವನಿಗೆ ದೇವರ ಗೌರವ ಮುಖ್ಯ, ತನ್ನ ಸ್ವಗೌರವ ಅಲ್ಲ, ದೇವರ ಗೌರವ ಮುಖ್ಯ. ಪ್ಲೀಸ್ ಗೌಡ. ಅದೇ ಮೋಶೆ 40 ವರ್ಷದ ಹಿಂದೆ ಹೋಗಿದ್ರೆ ಇವರನ್ನು ಒಬ್ಬೊಬ್ಬನ್ನು ಹೂಣಿಟ್ಟವನು ಹೋಗ್ತಿದ್ದ. ಒಬ್ಬೊಬ್ಬರನ್ನು, ಈ ಐಗುಪ್ತನ್ನು ಹೂಣಿಟ್ಟ ನೋಡಿ, ಹಾಗೆ ಇವರನ್ನು ಒಬ್ಬೊಬ್ಬರನ್ನು, ಈ ಕೊರಾನು ಅಲ್ಲಿ ಅವನೇ ಹೂಣಿಡ್ತಿದ್ದ. ಬಟ್ ಯಾವಾಗ ಗುರು ಆದ, ಮೆಚೋರ್ ಆದ, ಆಗ ದೇವರಿಗೆ ಗೊತ್ತಾಯ್ತು, ಈಗ ಬಾ. ಯಾವಾಗ ಒಬ್ಬ ವ್ಯಕ್ತಿ ಮೆಚೋರ್ ಆಗ್ತಾನೆ, ಆಗ ಅವನು ಓಡುವುದಿಲ್ಲ, ಅವನು ದೇವರ ಆತ್ಮನಿಂದ ನಡೆಸಲ್ಪಡುತ್ತಾನೆ. ದೇವರ ಆತ್ಮನಿಂದ ನಡೆಸಲ್ಪಡುತ್ತಾನೆ. ಅದಕ್ಕೆ ಜಯಶಾಲಿಗೆ ನನ್ನ ಆಲಯದಲ್ಲಿ ನಾನು ಸ್ತಂಭವಾಗಿ ನಿಲ್ಲಿಸುವೆನು. ದೇವರು ಸ್ತಂಭ ಮಾಡುವ ತನಕ ನಾವು ನಿಲ್ಲಬೇಕು. ನಾವು ಸ್ತಂಭ ಆಗುವುದಲ್ಲ, ನಮಗೆ ಹೊರಲಿಕ್ಕೆ ಆಗುವುದಿಲ್ಲ, ಹೊರಲಿಕ್ಕೆ ಆಗುವುದಿಲ್ಲ ಜಾಸ್ತಿ ದಿನ. ಮೋಶೆಗೆ ಹೊರಲಿಕ್ಕೆ ಆಗ್ತಿರ್ಲಿಲ್ಲ. ಒಮ್ಮೆ ಕೇಳಿದ, ಇವ್ರನ್ನ ನಾನು ಹುಟ್ಟಿದ್ದೇನೆ ಇವರಿಗೋಸ್ಕರ, ಇವ್ರನ್ನು ಮಕ್ಕಳನ್ನು ಹೊತ್ತುಕೊಂಡಾಗ ಹೋಗುವಾಗ ನನ್ನನ್ನು ಕೇಳ್ತಾ ಇದ್ದಿ, ರೈಟ್? ಹಲೋ, ಇದ್ದೀರಾ? ಇಲ್ಲಿ ಇದ್ದೀರಾ? ರೈಟ್? ಹೇಳ್ರಿ. ಬಾರ್ನ್ ಅಗೇನ್ ಆದ ಪ್ರತಿಯೊಬ್ಬ ವ್ಯಕ್ತಿ ಅವನು ಜೀವಂತ ಕಲ್ಲಾಗಿದ್ದಾನೆ, ಜೀವಂತ ಕಲ್ಲು. ಆ ಆಲಯದಲ್ಲಿ ಜಯಶಾಲಿಗೆ ಆತನು ಸ್ತಂಭವಾಗಿ ಆತನು ನಿಲ್ಲಿಸ್ತಾನೆ. ದಟ್ ಇಸ್ ಕಾಲ್ಡ್ ಲೀಡರ್ಶಿಪ್. ಅದು ಆತನಿಂದ ಬರಬೇಕು. ಆಸ್ತಿಗೆಲ್ಲ ದನಿಯಾಗಿದ್ದರೂ ಬಾಲಕನಾಗಿದ್ದ ತನಕ ಅವನು ದಾಸನಷ್ಟೇ. ತಂದೆಯು ನೇಮಿಸಿದ ದಿನದವರೆಗೆ. ಯಾರು ನೇಮಿಸಿದ ದಿನದವರೆಗೆ? ಓದಿ 4ನೇ ಅಧ್ಯಾಯ 1ನೇ ವಚನ.
ದ ಓಲ್ಡ್ ಟೆಸ್ಟಮೆಂಟ್, ಬಟ್ ನ್ಯೂ ಟೆಸ್ಟಮೆಂಟ್ ರೆವಲೇಷನ್ ಇದೆ ಅಲ್ಲಿ. ಗಲೇಷನ್ 4. ಅದನ್ನು ನಾನು ಹೇಳುವುದೇನೆಂದರೆ, ಬಾಧ್ಯನು ತಾನು ಆಸ್ತಿಗೆಲ್ಲ ದಣಿಯಾಗಿದ್ದರೂ ಬಾಲಕನಾಗಿರುವ ತನಕ ದಾಸನಷ್ಟೇ. ಎಲ್ಲಿವರೆಗೆ ದಾಸ ಅವನು? ಬಾಲಕನಾಗಿರುವ ತನಕ ದಾಸ. ಪರಿಸ್ಥಿತಿಗಳಿಗೆ ದಾಸ, ಶರೀರಕ್ಕೆ ದಾಸ, ಟೆಂಪ್ಟೇಷನ್ಗಳಿಗೆ ದಾಸ, ರೋಗಕ್ಕೆ ದಾಸ, ಸಿಟ್ಟಿಗೆ ದಾಸ, ರೈಟ್? ಬಿಟರ್ನೆಸ್ಸಿಗೆ ಅವನು ದಾಸ, ಜಲಸಿಗೆ ಅವನು ದಾಸ, ರೈಟ್? ಸ್ವಾರ್ಥಕ್ಕೆ ಅವನು ದಾಸ, ಕೊರತೆಗೆ ಅವನು ದಾಸ. ದಾಸ ಅವನು, ರೈಟ್? ಅನೇಕರು ಪರಿಸ್ಥಿತಿಗಳಿಗೆ ದಾಸರಾಗಿದ್ದಾರೆ, ತನ್ನ ಶರೀರಕ್ಕೆ ಅವರು ದಾಸರಾಗಿದ್ದಾರೆ. ಅವರದ್ದೆಂಬುದು ಕಮಿಟ್ಮೆಂಟ್ ಅವರಿಗಿಲ್ಲ, ಅವರದ್ದೆಂಬುದು ಕಂಟ್ರೋಲ್ ಅವರಿಗಿಲ್ಲ. ನೋ ಸೆಲ್ಫ್ ಕಂಟ್ರೋಲ್, ರೈಟ್? ನೋ ಕಂಟ್ರೋಲ್. ಬೆಳಿಗ್ಗೆ ಅವರು 4 ಗಂಟೆಗೆ ಕಮಿಟ್ ಮಾಡಿದರೆ ಅವರ ಶರೀರ ಕೇಳುವುದಿಲ್ಲ. ಶರೀರ ಹೇಳ್ತಾರೆ ಮಲಗು, ಓಕೆ. ಶರೀರ ಹೇಳ್ತದೆ ಏನು ಮಾಡು, ಮಲಗು. ಒಳಗಿಂದ ತೀರ್ಮಾನ ಇದೆ, 7 ಅಂತ ಹೇಳಿದ್ರೆ ಶರೀರ ಹೇಳ್ತದೆ ಮಲಗು. ಆಯಿತು, ದಾಸ ಮಲಗಿದ್ದ, ರೈಟ್? ಮಲಗಿದ್ದ. ನಾನು ಭಯಕ್ಕೆ ದಾಸನಲ್ಲ, ನಾನು ಭಯಕ್ಕೆ ದಾಸನಲ್ಲ, ಭಯಪಡೇನು ನಾ, ಭಯಪಡೇನು ನಾ, ಹೋ ಭಯಪಡೇನು ನಾ, ಭಯಪಡೇನು ನಾ. ನಾನು ರೋಗಕ್ಕೆ ದಾಸನಲ್ಲ, ನಾನು ರೋಗಕ್ಕೆ ದಾಸನಲ್ಲ, ಭಯಪಡೇನು ನಾ, ಭಯಪಡೇನು ನಾ, ಭಯಪಡೇನು ನಾ, ಭಯಪಡೇನು ನಾ. ನಾನು ಭಯದ ದಾಸನಲ್ಲ, ಭಯಪಡೇನು ನಾ, ಭಯಪಡೇನು ನಾ, ಗ್ಲೋರಿ ಗ್ಲೋರಿ, ಭಯಪಡೇನು. ಹೇಳಿರಿ, ನಾನು ಗ್ಲೋರಿ ಗ್ಲೋರಿ, ಕಮಾನ್ ಹೇಳ್ರಿ, ಭಯಪಡೇನು ನಾ, ಭಯಪಡೇನು ನಾ, ಭಯಪಡೇನು. ಹಲ್ಲೆಲೂಯಾ. ಹೇಳ್ರಿ, ನಾವು ಭಯ ಪಡುವುದಿಲ್ಲ, ನಾವು ದಾಸರಲ್ಲ. ಹೇಳ್ರಿ, ನಾವು ಮಕ್ಕಳಾಗಿದ್ದೇವೆ. ಈ ಸಾಂಗ್ ಅನ್ನು ಇಲ್ಲಿ ಕೂಡ ಹುಡುಕಬೇಡ್ರಿ, ಇಲ್ಲ ಆಯ್ತಾ? ಓಕೆ, ಹೇಳಿ, ನಾವು ದಾಸರಲ್ಲ. ಜಯಶಾಲಿಗೆ ನನ್ನ ಆಲಯದಲ್ಲಿ ನಾನು ಸ್ತಂಭವಾಗಿ ನಿಲ್ಲಿಸುವೆನು. ಬೈಬಲ್ ಹೇಳುತ್ತೆ ಆಸ್ತಿಗೆಲ್ಲ ದನಿಯಾಗಿದ್ದರು. ಬೈಬಲ್ ಹೇಳುತ್ತೆ ದೇವರದ್ದು ಏನಿದೆ ಅದೆಲ್ಲವೂ ನಮ್ಮದು. ಮಕ್ಕಳಾಗಿದ್ದರೆ ನಾವೇನಾಗಿದ್ದೇವೆ? ಬಾಧ್ಯರಾಗಿದ್ದೇವೆ. ದೇವರಿಗೆ ಬಾಧ್ಯರು, ಕ್ರಿಸ್ತನೊಂದಿಗೆ ನಾವು ಬಾಧ್ಯರಾಗಿದ್ದೇವೆ. ನಮ್ಮದೇ ನಮ್ಮದೇ, ರೈಟ್? ಬಟ್ ಬೈಬಲ್ ಹೇಳ್ತದೆ ಅವನು ಬಾಲಕನಾಗಿರುವ ತನಕ, ಬಾಲಕ ಅಂತ ಹೇಳಿದ್ರೆ ಶರೀರದಿಂದ ಆಳಲ್ಪಡುವ ತನಕ ಅವನು ದಾಸನಷ್ಟೇ, ಹೆಚ್ಚಿಗೇನಲ್ಲ. ಪ್ರೈಸ್ ಗಾಡ್. ಬೈಬಲ್ ಹೇಳ್ತದೆ, ಆದರೆ ನಾನು ಹೇಳುವುದರಿಂದ ಬಾಧ್ಯನು ತಾನು ಆಸ್ತಿಗೆಲ್ಲ ದನಿಯಾಗಿದ್ದರು ಬಾಲಕನಾಗಿರುವ ತನಕ. ಅದು ನಿಮ್ಮ ಡಿಸಿಷನ್, ಎಲ್ಲಿವರೆಗೆ ಬಾಲಕರಾಗಿರ್ತೀರಿ. ಕೆಲವರು ಬಾರ್ನ್ ಅಗೇನ್ ಆಗಿ ಒಂದು 3 ವರ್ಷದೊಳಗೆ ಅವರು ಮೆಚೂರ್ ಆಗಿ ಬಿಡ್ತಾರೆ. ಕೆಲವರು 10 ವರ್ಷ ಆದರೂ ಬಾಲಕರಾಗಿರ್ತಾರೆ.
20 ವರ್ಷ ಆದರೂ ಬಾಲಕರಾಗಿರ್ತಾರೆ, 50 ವರ್ಷ ಆದರೂ ಬಾಲಕರಾಗಿರ್ತಾರೆ. ಕೆಲವೊಮ್ಮೆ ಅವರಿಗೆ ಸಿಟ್ಟು ಬರ್ತದೆ, ನಾನು ಬಂದು 20 ವರ್ಷ ಆಯಿತು, 3 ವರ್ಷದವರು ನನಗಿಂತ ಮುಂದೆ ಓಡ್ತಾರೆ, ಅವರಾಗಿ ಓಡುವುದಿಲ್ಲ, ಓಡುವನ್ನು ಓಡಲಿಕ್ಕೆ ಬಿಡುವುದಿಲ್ಲ, ಟಕ್ಕ ಒಂದು ಕೊಟ್ಟು ಬಿಡ್ತಾರೆ. ಬಾರಿ ಬಲ್ಪವನ ಎಂಕುಲು ಮುಳ್ಳು ದುಮ್ಮೂರು ತಿಂಚಿತ್ತ. ನೀನು ನಿನ್ನ ಟ್ರ್ಯಾಕಲ್ಲಿ ಓಡಬೇಕು, ಅವನ ಟ್ರ್ಯಾಕಲ್ಲಿ ಓಡಬೇಕು. ಯಾರು ಕಾಲು ಕೊಡಲಿಕ್ಕೆ ಆಗೋದಿಲ್ಲ. ಯು ಹ್ಯಾವ್ ಟು ರನ್ ಯುವರ್ ರೇಸ್. ನಿನ್ನ ಓಟವನ್ನು ನೀನು ಓಡಬೇಕು. ರೈಟ್. ಸಿ, ದಾಸನಂತಿರುವನೇ ಹೊರತು ಬೇರೆ ಅಲ್ಲ. ನೆಕ್ಸ್ಟ್ ತಂದೆಯು ನೇಮಿಸಿದ ದಿನದವರೆಗೆ ಪಾಲಕರ ಮತ್ತು ಮನೆವಾರ್ತೆಯವರ ಕೈ ಕೆಳಗಿರುತ್ತಾನೆ. ಅನ್ಲೆಸ್ ಅಂಡ್ ಅಂಟಿಲ್ ಯು ಕಮ್ ಅಂಡರ್, ಯು ಕ್ಯಾನಾಟ್ ಗೋ ಓವರ್. ನಿನ್ನನ್ನು ನಿನ್ನ ಮೇಲೆ ಹಾಕಲಿಕ್ಕೆ ಆಗುವುದಿಲ್ಲ. ಯು ಮಸ್ಟ್ ಕಮ್ ಅಂಡರ್. ಯು ವಿಲ್ ಬಿ ಪ್ರೊಟೆಕ್ಟೆಡ್, ಯು ವಿಲ್ ಬಿ ಗೈಡೆಡ್, ಯು ವಿಲ್ ಬಿ ನರಿಶ್ಡ್. ನೀನು ಪಾಲನೆ ಪೋಷಣೆಯನ್ನು ಹೊಂದುತ್ತಿ, ಪ್ರೊಟೆಕ್ಟ್ ಆಗುತ್ತಿ. ನಿನಗಿಟ್ಟಂಥ ಉದ್ದೇಶ, ನಿನಗಿಟ್ಟಂಥ ದರ್ಶನ, ನಿನಗೂ ಇಟ್ಟಂಥ ಡೆಸ್ಟಿನಿಗೆ ನೀನು ಮೆಚೋರ್ ಆಗ್ತಿ, ಗ್ರೋ ಆಗುತ್ತಿ. ಬಟ್ ಕೆಲವೊಮ್ಮೆ ಕೆಳಗೆ ಬರಲಿಕ್ಕೆ ಅಷ್ಟೊಂದು ಶರೀರ ಬಿಡುವುದಿಲ್ಲ. ದಾಸ. ನಾನು ಯಾಕೆ ದಾಸ ಆಗಬೇಕು? ನಾನು ಯಾರ ಗುಲಾಮ ಅಲ್ಲ. ನೋ, ವಿ ಮಸ್ಟ್ ಬಿ ಗೈಡೆಡ್ ಬೈ ದ ಸ್ಪಿರಿಟ್, ಲೆಡ್ ಬೈ ದ ಸ್ಪಿರಿಟ್. ಇವತ್ತೆಷ್ಟೋ ಮಂದಿ ಬಾರ್ನಿಗೆ ಇದ್ದವರಿದ್ದಾರೆ. ಕೆನೆತೆಗೆನಿಗೆ ಒಂದಿನ ದೇವರು ಹೇಳಿದ, ರೈಟ್, ಕೆನೆತೆಗೆನಿಗೆ ಒಂದು ದಿನ ದೇವರು ಹೇಳಿದ, ಮಗನೇ, ಆಫ್ಟರ್ 15 years ಆದ ನಂತರ ಆತನು ಅವನಿಗೆ ದೇವರಿಟ್ಟಂಥ ಸೇವೆಗೆ ಫಸ್ಟ್ ಫೇಸಿಗೆ ಅವನು ಎಂಟರ್ ಆಗುತ್ತಿರುವಾಗ ಹೇಳಿದ, ಈಗ ಫಸ್ಟ್ ನೀನು ಎಂಟರ್ ಆಗ್ತಾ ಇದ್ದಿ ಆಫ್ಟರ್ 15 years. ನಾನು ಎಷ್ಟೆಷ್ಟೋ ಜನರಿಗೆ, ಎಲ್ಲ ನನ್ನ ಮಕ್ಕಳಿಗೆ ಎಂತೆಂಥ ಪ್ಲ್ಯಾನ್ ಇಟ್ಟಿದ್ದೆ. ಬಟ್ ಅವರು ಫಸ್ಟ್ ಫೇಸಿಗೆ ಎಂಟರ್ ಆಗದೆ ಲೋಕವನ್ನು ಬಿಟ್ಟು ಹೋದರು. ಅವರಿಗೆ ಇಟ್ಟಂಥ ಬೆಸ್ಟ್ ಪ್ಲ್ಯಾನ್, ಬೆಸ್ಟ್ ಯೋಜನೆಯನ್ನು ಅವರು ಫುಲ್ಫಿಲ್ ಮಾಡದೆ ಲೋಕವನ್ನು ಬಿಟ್ಟು ಹೋದರು. ಅಪೊಸ್ತಲ ಪೌಲ ಹೇಳ್ತಾನೆ, ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ, ನನ್ನ ಓಟವನ್ನು ಕಡೆಗಣಿಸಿದ್ದೇನೆ, ಕ್ರಿಸ್ತ ನಂಬಿಕೆಯನ್ನು ನಾನು ಕಾಪಾಡಿದ್ದೇನೆ. ಐ ಫಿನಿಶ್ಡ್ ಮೈ ರೇಸ್. ಇವತ್ತು ರೇಸನ್ನು ಪ್ರಾರಂಭವೇ ಮಾಡಲಿಲ್ಲ. ಮತ್ತು ಗೋರಿಯಲ್ಲಿ ಹೇಳ್ತಾನೆ, ಅವನು ಫಿನಿಶ್ ಮಾಡಿದ ಅಂತ. ಕೆಲವರು ಬೇರೆ ಬೇರೆ ರೇಸ್ಗಳನ್ನು ಫಿನಿಶ್ ಮಾಡಿದರು, ಬಟ್ ದೇವರಿಟ್ಟಂಥ ರೇಸನ್ನು ಫಿನಿಶ್ ಮಾಡಲಿಲ್ಲ. ಅವನ ಗಂಗರದ ರೇಸ್, ಅವನದ್ದು ಜಗಳದ ರೇಸ್ ಎಲ್ಲ ಫಿನಿಶ್ ಆಯಿತು. ರೈಟ್. ಬಟ್ ದೇವರು ನಿಮಗೊಂದು ಓಟ ಇಟ್ಟಿದ್ದಾನೆ, ದೇವರು ನಿಮಗೋಸ್ಕರ ಒಂದು ಮಾರ್ಗ ಇಟ್ಟಿದ್ದಾನೆ, ಡೆಸ್ಟಿನಿ ಇಟ್ಟಿದ್ದಾನೆ. ಯು ಆರ್ ಸೋ ವ್ಯಾಲ್ಯೂಬಲ್. ನೀವು ಅಮೂಲ್ಯರು. ನಾವು ನಮ್ಮನ್ನು ದೇವರ ಉದ್ದೇಶಕ್ಕೆ ಕೊಡಬೇಕು. ನಮ್ಮ ಸ್ವಬುದ್ಧಿಯನ್ನು ಆಧಾರ ಮಾಡುವುದಲ್ಲ, ನಮ್ಮ ಓನ್ ಐಡಿಯಾಗಳನ್ನು ಬದುಕಿಡಬೇಕು. ಎವ್ರಿ ಡೇ ನಾವು ಪ್ರಾರ್ಥನೆ ಮಾಡಬೇಕು, ದೇವರೇ ನೀನು ಏನು ಹೇಳ್ತಿ ಅದನ್ನು ನಾನು ಮಾಡುತ್ತೇನೆ, ನೀನು ಎಲ್ಲಿ ಹೋಗಲು ಹೇಳ್ತಿ ನಾನು ಹೋಗ್ತೇನೆ. ಮೇ ಬಿ ನನ್ನ ಶರೀರಕ್ಕೆ ಲೈಕ್ ಇರಲಿಕ್ಕಿಲ್ಲ, ನಾನು ನಿನ್ನ ಚಿತ್ತವನ್ನು ಮಾಡುತ್ತೇನೆ. ಯಾವಾಗ ನೀನು ವಿಲ್ಫುಲಿ ದೇವರ ಉದ್ದೇಶಕ್ಕೆ ಒಪ್ಪಿಸಿಕೊಡ್ತಿ, ಆಗ ನಿನ್ನನ್ನು ದೇವರು ಗೈಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತಾನೆ. ಯು ಮಸ್ಟ್ ಸಬ್ಮಿಟ್ ಯುವರ್ ವಿಲ್ ಟು ಗಾಡ್ಸ್ ವಿಲ್. ರೈಟ್. ಯುವರ್ ವಿಲ್. ನಿನಗೆ ಖುಷಿ ಬಂದಾಗೆ ಹೋಗುವುದಲ್ಲ, ನಿನಗೆ ಖುಷಿ ಬಂದಾಗೆ ನೀನು ಜೀವಿಸುವುದಲ್ಲ. ದೆನ್ ಗಾಡ್ ವಿಲ್ ಗೈಡ್ ಯು, ದೆನ್ ಗಾಡ್ ವಿಲ್ ಪ್ರಿಪೇರ್ ಯು. ದೇವರು ನಿನ್ನನ್ನು ಸಿದ್ಧಪಡಿಸ್ತಾನೆ. ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಇಟ್ಟಂಥ ಪ್ರತಿಯೊಂದು ಹೆಜ್ಜೆಯಲ್ಲಿ ನೀನು ಕಣ್ಣೀರುಗಳನ್ನು, ನೋವುಗಳನ್ನು ನೋಡಬೇಕಾಗ್ತದೆ. ದೇರ್ ಆರ್ ಹರ್ಟ್ಸ್, ದೇರ್ ಆರ್ ರಿಜೆಕ್ಷನ್ಸ್, ದೇರ್ ಆರ್ ಪೇನ್ಸ್. ಯಾಕೆ ಜನರು ಪೇನಲ್ಲಿ ಹಾದು ಹೋಗ್ತಾರೆ? ಯಾಕೆ ಜನರಿಗೆ ದೇವರ ವಾಕ್ಯ ಅರ್ಥ ಆಗುವುದಿಲ್ಲ? ಅಪೊಸ್ತಲ ಪೌಲ ಹೇಳ್ತಾನೆ, ನಾನು ನಿಮ್ಮ ಹತ್ರ ಬೇರೆ ರೀತಿಯಲ್ಲಿ ಮಾತಾಡಬೇಕಂತ ಬಯಸ್ತೇನೆ. ಐ ವಾಂಟ್ ಟು ಟಾಕ್ ಡಿಫ್ರೆಂಟ್ಲಿ. ಇದೇ ಓದಿದ್ದೀರಾ? ಎಲ್ಲಿದೆ? 3ನೇ ಅಧ್ಯಾಯ, 1 Corinthians 3 ಚಾಪ್ಟರ್. 1 Corinthians 3 ಚಾಪ್ಟರ್. ಸಹೋದರ, ನಾನಂತೂ ದೇವರ ಆತ್ಮನಿಂದ ನಡೆಸಿಕೊಳ್ಳುವವರಿಗೆ ತಕ್ಕಂತೆ ನಿಮ್ಮ ಸಂಗಡ ಮಾತಾಡಲಾರದೆ. See, and I, brethren, I could not speak to you as to spiritual people. I could not speak. I want to speak, but I could not speak.
ಅದು ಮಾತಾಡಲಿಕ್ಕೆ ಆಗುವುದಿಲ್ಲ. ಯೇಸು ಸ್ವಾಮಿ ಹೇಳಿದ ಶಿಷ್ಯರಿಗೆ, ನನಗೆ ಮಾತಾಡಲಿಕ್ಕೆ ತುಂಬ ಇದೆ, ಬಟ್ ಅದು ನಿಮಗೆ ಹೊರಲಿಕ್ಕೆ ಆಗುವುದಿಲ್ಲ, ಅರ್ಥ ಆಗುವುದಿಲ್ಲ. ಇಲ್ಲಿ ಪೌಲ್ ಹೇಳ್ತಾನೆ ಕೊರಿಂಥಿಯರ್ ಚರ್ಚ್ಗೆ, ಆ ಕೊರಿಂಥಿಯನ್ ಚರ್ಚ್ ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಚರ್ಚ್, ಪವಿತ್ರಾತ್ಮನ ವರಗಳಿಂದ ತುಂಬಲ್ಪಟ್ಟ ಚರ್ಚ್. ಪ್ರೊಫೆಟಿಕ್ ಗಿಫ್ಟ್ಗಳು, ಇಂಟರ್ಪ್ರಿಟೇಷನ್ ಗಿಫ್ಟ್, ಮಿರಕಲ್ ಗಿಫ್ಟ್, ಹೀಲಿಂಗ್ ಗಿಫ್ಟ್, ಎಲ್ಲ ವರಗಳು ಆ ಸಭೆಯಲ್ಲಿ ಆಪರೇಟ್ ಆಗ್ತಾ ಇದ್ದವು. ಸ್ಟಿಲ್ ಅವರು ಬೇಬ್ಸ್, ನೆಫ್ಯೂಸ್ ಏನಾಗಿದ್ದರು? ಮಕ್ಕಳಾಗಿದ್ದರು, ಬೇಬ್ಸ್. ಸಿ ಸಹೋದರ, ನಾನಂತೂ ದೇವರ ಆತ್ಮನಿಂದ ನಡೆಸಿಕೊಳ್ಳುವ ತಕ್ಕಂತೆ ನಿಮ್ಮ ಸಂಗಡ ಮಾತಾಡಲಾರದೆ. ಅಂಡ್ ಐ ಬ್ರದರನ್ ಕುಡ್ ನಾಟ್ ಸ್ಪೀಕ್ ಟು ಯು ಆಸ್ ಟು ಸ್ಪಿರಿಚುವಲ್ ಪೀಪಲ್ ಬಟ್ ಆಸ್ ಟು ಕಾರ್ನಲ್. ಕಾರ್ನಲ್ ಅಂದರೆ ಶರೀರಕ್ಕೆ ದಾಸರು, ಪರಿಸ್ಥಿತಿಗೆ ದಾಸರು, ಅಂದರೆ ಕಲ್ಲುಗಳಾಗಿದ್ದಾರೆ. ಅವರು ಮೆಚೂರ್ ಆದಾಗ ಅವರು ಸ್ತಂಭವಾಗಿ ನಿಲ್ಲುತ್ತಾರೆ. ಒಂದು ವೇಳೆ ನೀವು ವಿಲ್ಫುಲಿ ದೇವರ ಉದ್ದೇಶಕ್ಕೆ ಒಪ್ಪಿಸಿಕೊಡುವುದಾದರೆ ದೇವರು ನಿಮ್ಮನ್ನು ಕಲ್ಲುಗಳಾಗಿದ್ದು ಸ್ತಂಭಗಳಾಗಿ ನಿಲ್ಲಿಸ್ತಾನೆ. ಜಯಶಾಲಿಗೆ ನನ್ನ ಆಲಯದಲ್ಲಿ ನಾನು ಸ್ತಂಭವಾಗಿ ನಿಲ್ಲುತ್ತೇನೆ. ಇವತ್ತು ಅನೇಕ ಕಲ್ಲುಗಳು ತಾವಾಗಿ ಸ್ತಂಭಗಳಾಗಿ ನಿಂತಿದ್ದಾರೆ. ದೇ ಡೋಂಟ್ ನೋ ದ ಕಾಲಿಂಗ್. ಓನ್ಲಿ ಅವ್ರಿಗೆ ಗೊತ್ತು ಕ್ರಿಟಿಸೈಸ್ ಮಾಡಲಿಕ್ಕೆ, ತಮಾಷೆ ಮಾಡಲಿಕ್ಕೆ ಅಷ್ಟೇ. ಅವ್ರಿಗೆ ದೇವರ ಕರೆ ಗೊತ್ತಿಲ್ಲ. ಈ ಕೊರಾನಿಗೆ ದೇವರ ಕರೆ ಗೊತ್ತಿಲ್ಲ. ಆದರೂ ದೇವರ ಕರೆಗೆ ವಿರೋಧವಾದದ್ದು. ಒಬ್ಬ ನೇಮಿಸಿದ ವ್ಯಕ್ತಿಗೆ, ದೇವರಿಂದ ಕರೆಯಲ್ಪಟ್ಟ ವ್ಯಕ್ತಿಗೆ ಅವನು ತಿರುಗಿ ಬಿದ್ದದ್ದು. ಈ ಕೊರವನ ಮಕ್ಕಳು ಹಾಗೆ ಮಾಡಲಿಲ್ಲ. ಮಕ್ಕಳು ರಿಪೆಂಟ್ ಆದರು. ಕೊರವನ ಸಂತತಿ ಉಂಟು ನೋಡಿ, ಕೊರಾಯರು ಕೀರ್ತನೆ ಓದಿರಲ್ವ? ಕೊರಾಯರು ಇವನ ಸಂತತಿಯವರವರು. ಕೊರಾಯರ ನೀವು ಕೀರ್ತನೆಗಳನ್ನು ಓದ್ತಿರಲ್ವಾ? ಇವರ ಜನರೇಷನ್ ಅದು. ತಮ್ಮ ಅಜ್ಜ ಮಾಡಿದ್ದು ಆ ಸಂತಾನದವರು ಅವ್ರು ರಿಪೆಂಟ್ ಆಗಿ ಅವರು ಮಾಡಲಿಲ್ಲ. ಅವರು ದೇವರ ಉದ್ದೇಶವನ್ನು ಎಕ್ನಾಲಜಿ ಮಾಡಿದ್ರು. 84ನೇ ಕೀರ್ತನೆಯಲ್ಲಿ ನೀವು ಓದಿ ಸಿಗ್ತದೆ. ಮೊದಲು ನಾವು ಓದಬೇಕು ಯಾರ ಕೀರ್ತನೆ ಅಂತ, ಅದು ಯಾರು ಬರೆದದ್ದು. ಇರಲಿ ಸಹೋದರರೇ, ನಾನಂತೂ ದೇವರಾತ್ಮನೆ ನಡೆಸಿಕೊಳ್ಳುವವರಿಗೆ ತಕ್ಕಂತೆ ನಿಮ್ಮ ಸಂಗಡ ಮಾತಾಡಲಾರದೆ ಪ್ರಾಪಂಚಿಕರು, ಕ್ರಿಸ್ತನ ವಿಷಯದಲ್ಲಿ ಎಳೆಗೂಸುಗಳು ಆಗಿರುವಂಥವರಿಗೆ ತಕ್ಕಂತೆ ನಿಮ್ಮ ಸಂಗಡ ಮಾತಾಡಬೇಕಾಯಿತು. ಅಷ್ಟು ಬೇಬ್ಸ್ ಇನ್ ಕ್ರೈಸ್ಟ್, ಕ್ರಿಸ್ತನಲ್ಲಿದ್ದಾರೆ. 2ನೇ ವಚನ, ನಿಮಗೆ ಹಾಲು ಕುಡಿಸಿದೆನು, ಅನ್ನ ಕೊಡಲಿಲ್ಲ. ಒಂದು ತಾಯಿಗೆ ಗೊತ್ತಿದೆ ಮಗುವಿಗೆ ಯಾವುದು ಕೊಡಬೇಕಂತ. ಒಂದು ಒಳ್ಳೆಯ ತಾಯಿ ಒಂದು ಮಗುವಿಗೆ 1-2 ತಿಂಗಳು ಖಾಲಿ ಮೊಲೆ ಹಾಲು ಕೊಡ್ತಾಳೆ. ನೆಕ್ಸ್ಟ್ ಸ್ವಲ್ಪ ಬಾಟ್ಲಿಯದ್ದು ಸ್ಟಾರ್ಟ್ ಮಾಡ್ತಾಳೆ. 6 ತಿಂಗಳ ನಂತರ ಸ್ವಲ್ಪ ರವೆ ಸ್ಟಾರ್ಟ್ ಮಾಡ್ತಾಳೆ. ರೈಟ್? ಒಮ್ಮೆಲೆ ಕೊಟ್ಟರೆ ಮಗು ಬಲಗೇನಾಂಡು ಅಂತ, ಅಂದರೆ ಅವರಿಗೆ ಶಕ್ತಿ ಇಲ್ಲ ತಿನ್ನಲಿಕ್ಕೆ. ಅನ್ನ ಕೊಟ್ಟರೆ ಏನಾಗ್ತದೆ? 6 ತಿಂಗಳ ಮಗು 3 ತಿಂಗಳ ಮಗುವಿಗೆ ಅನ್ನ ಕೊಟ್ಟರೆ ಏನಾಗ್ತದೆ? ಇಲ್ಲಿ ಸಿಕ್ಕಿಕೊಳ್ತದೆ. ಫಾರಿನ್ ಕಂಟ್ರಿಯಲ್ಲಿ ಹೋಗಿ ಯಾವುದು ಬೆಳ್ತಕ್ಕಿ, ಯಾವುದದು ವೈಟ್ ರೈಸ್ ಊಟ ಮಾಡಿ ಇಲ್ಲಿ 1 ವರ್ಷ ನಂತರ ಊರಿಗೆ ಬರುವಾಗ ಬಾಯ್ಲ್ ರೈಸ್ ಊಟ ಮಾಡುವಾಗಲೇ ಇಲ್ಲಿ ಸಿಕ್ಕಿಕೊಂಡಾಗೆ ಆಗ್ತದೆ. ಎಷ್ಟು ಮಂದಿಗೆ ಆಗಿದೆ ಹಾಗೆ? ಫಾರಿನಿಗೆ ಯಾರಾದರೂ ಹೋಗಿ ಬಂದವರಿದ್ದರೆ 1 ವರ್ಷ ಯಾರಾದರೂ ಊಟ ಮಾಡಿದರೆ, ಯಾವುದು ಬಿಳಿ ಅಕ್ಕಿ ಊಟ ಮಾಡಿದರೆ ಇಲ್ಲಿ ಬಾಯ್ಲ್ ರೈಸ್ ಊಟ ಮಾಡುವಾಗ ಏನಾಗ್ತದೆ? ಸಿಕ್ಕಿಕೊಂಡಾಗೆ ಆಗ್ತದೆ. ಎಸ್ ಬ್ರದರ್? ಎಸ್. ಅಥವಾ ಈ ರೈಸ್ ಊಟ ಮಾಡುವವರು ಯಾರು? ವೈಟ್ ರೈಸ್ ಊಟ ಮಾಡುವವರು ಇಲ್ಲಿ ಬಂದು ಏನಾದ್ರು ನಮ್ಮ ಊರಲ್ಲಿ ಬಂದು ಬಾಯ್ಲ್ ರೈಸ್ ಮಾಡಿದರೆ ಅವ್ರಿಗೆ ಊಟ ಮಾಡಲಿಕ್ಕೆ ಆಗುವುದಿಲ್ಲ ಅಷ್ಟು ಈಸಿಯಾಗಿ. ಹಾರ್ಡ್ ಆಗ್ತದೆ, ಇಲ್ಲಿ ಸಿಕ್ಕಿಕೊಂಡಾಗೆ ಆಗ್ತದೆ. 2-3 ದಿನ ಮಾತ್ರ ಅವ್ರು ಟ್ರೈ ಮಾಡಿದರೆ 3 ದಿನ ಮಾತ್ರ, ಮತ್ತೆ ಸರಿ ಆಗ್ತದೆ, ಸೆಟ್ ಆಗ್ತದೆ ಅವರ ಕುತ್ತಿಗೆ. ಬಟ್ ಅವ್ರು ಟ್ರೈ ಮಾಡೋದೇ ಇಲ್ಲ, ಒಂದು ಎಂಕಾಪಜ ಅಂತ. ರೈಟ್? ಎಷ್ಟು ಮಂದಿ ಅನುಭವ ಆಗಿದೆ? ಕೆಲವರು ಬಾರೋ ಹುಷಾರು, ಫಾರಿನಲ್ಲಿ ಹೋದರೂ ಕೂಡ ಅವರು ಬಾಯ್ಲ್ ರೈಸೇ ಊಟ ಮಾಡೋರಿದ್ದಾರೆ. ಉದಾಹರಣೆ ಇಲ್ಲಿದ್ದಾರೆ ನೋಡಿ, ಗ್ರೆಗೋರಿ ಬ್ರದರ್ ಹೇಳ್ತಾರೆ, ಅವರು ಫಾರಿನ್ನಲ್ಲಿದ್ದರು. ರೈಟ್?
ಅದೇ ರೀತಿ ಅಪೋಸ್ತಲ ಪೌಲ ಹೇಳ್ತಾನೆ, ನಾನು ನಿಮಗೆ ಏನು ಕೊಟ್ಟೇನು? ಹಾಲು ಕೊಟ್ಟೇನು, ಹಾಲು. ಅನ್ನ ಕೊಡಲಿಲ್ಲ. ಅನ್ನ ತಿನ್ನಲಿಕ್ಕೆ ಇನ್ನೂ ಶಕ್ತಿ ಇಲ್ಲ, ಆಗುವುದಿಲ್ಲ. ಹಾರ್ಡ್ ಫುಡ್ ತಿನ್ನಲಿಕ್ಕೆ ಆಗುವುದಿಲ್ಲ. ರೈಟ್? ಓನ್ಲಿ ಸ್ಕ್ರಿಪ್ಚರ್ ಕೇಳ್ಬೋದು ಅಷ್ಟೇ, ಸ್ಕ್ರಿಪ್ಚರ್ ಬಾಟ ಇರ್ಬೋದು. ಬಟ್ ದರ್ ಇಸ್ ಎ ರೆವಲೇಷನ್ ಇನ್ ಟು ಯೋರ್ ಸ್ಪಿರಿಟ್. ಯಾವಾಗ ನಿಮ್ಮ ಆತ್ಮಿಕ ಮನುಷ್ಯ ಬಲ ಹೊಂದುತ್ತಾನೆ, ನೀವು ಸ್ಪಿರಿಚುವಲ್ ವ್ಯಕ್ತಿಗಳಾಗಿರುತ್ತೀರಿ, ಕಾರ್ನಲ್ ವ್ಯಕ್ತಿಗಳಲ್ಲ. ಕಾರ್ನಲ್ ವ್ಯಕ್ತಿಗಳಂತ ಹೇಳಿದ್ರೆ ನಿಮ್ಮ ಇಂದ್ರಿಯಗಳು ನಿಮ್ಮ ಆತ್ಮದ ಮೇಲೆ ಡಾಮಿನೇಟ್ ಮಾಡುವಂಥದ್ದು. ನಿಮ್ಮ ಹೊರಗಿನ ಮನುಷ್ಯ ಒಳಗಿನ ಮನುಷ್ಯನ ಮೇಲೆ ಏನು ಮಾಡುವಂಥದ್ದು? ಡಾಮಿನೇಟ್ ಮಾಡುವಂಥದ್ದು. ಆತ್ಮಿಕ ಮನುಷ್ಯ ಅಂತ ಹೇಳಿದ್ರೆ ಕ್ರಿಸ್ತನಲ್ಲಿ ನೀವು ಯಾರಾಗಿದ್ದೀರಿ, ನಿಮಗೆ ಏನು ಕೊಡಲ್ಪಟ್ಟಿದೆ, ಏನು ಮಾಡಲು ಶಕ್ತರು ಎಂಬ ಖಾಲಿ ಸ್ಕ್ರಿಪ್ಚರ್ ನಾಲೆಜ್ ಅಲ್ಲ, ಆ ರೆವಲೇಷನ್ ನಿಮ್ಮ ಆತ್ಮದಲ್ಲಿ ಓಪನ್ ಆಗುವಂಥದ್ದೇ ಸ್ಪಿರಿಚುವಲ್ ಮೈಂಡ್. ಸ್ಪಿರಿಚುವಲ್ ಮೈಂಡ್ ಈಸ್ ಲೈಫ್ ಆ್ಯಂಡ್ ಪೀಸ್. ಆತ್ಮಿಕ ಮನಸ್ಸು ಏನಾಗಿದೆ? ಜೀವ ಮತ್ತು ಮನಃಶಾಂತಿ. ಅದು ಡಿಪ್ರೆಷನ್ ಮೈಂಡ್ ಅಲ್ಲ, ಡಿಪ್ರೆಷನ್ ಮೈಂಡ್ ಅಲ್ಲ, ಸಪ್ರೇಷನ್ ಮೈಂಡ್ ಅಲ್ಲ, ಆಪರೇಷನ್ ಮೈಂಡ್ ಅಲ್ಲ. ಯಾವಾಗಲೂ ಕೆಲವರಿಗೆ ಬಾರ್ನ್ ಅಗೇನ್ ಆಗಿದ್ದಾರೆ, ಪವಿತ್ರಾತ್ಮ ಭರಿತರಾಗಿದ್ದಾರೆ, ಟಂಗ್ಸಲ್ಲಿ ಮಾತಾಡ್ತಾರೆ, ಅವರು ಪ್ರೇಯರ್ ಮಾಡುವಾಗ ಹೀಲಿಂಗ್ ಕೂಡ ಆಗ್ತದೆ. ಯಾವಾಗಲೂ ಹೇಳ್ತಾರೆ, ಪಾಸ್ಟರ್ ಐ ಆಮ್ ಅಪ್ರೆಸ್, ಐ ಆಮ್ ಲೋನ್ಲಿ, ಐ ಫೀಲ್ ರಿಜೆಕ್ಷನ್, ಐ ಕಾಂಟ್ ಪ್ರೇ. ನನಗೆ ಪ್ರಾರ್ಥನೆ ಮಾಡಲಿಕ್ಕೆ ಆಗೋದಿಲ್ಲ ಪಾಸ್ಟರ್, ಬೈಬಲ್ ಓದಲಿಕ್ಕೆ ಆಗೋದಿಲ್ಲ ಪಾಸ್ಟರ್, ಸ್ವಲ್ಪ ಪ್ರಾರ್ಥನೆ ಮಾಡಿ. ಯಾಕೆ? ಕಾರಣ. ಬಟ್ ಸ್ಪಿರಿಚುವಲ್ ಮೈಂಡ್ ಅದು ಏನಾಗಿದೆ? ಲೈಫ್ ಆ್ಯಂಡ್ ಪೀಸ್. ಹೇಳಿ, ಜೀವ ಮತ್ತು ಮನಃಶಾಂತಿ. ಆಲ್ವೇಸ್ ಯು ವಾಕ್ ಇನ್ ಪೀಸ್. ಪೀಸ್. ಜನರು ಸುಳ್ಳು ಸುಳ್ಳಾಗಿ ತಪ್ಪಾಗಿ ನಿಮ್ಮ ಹೆಸರು ಕೆಟ್ಟದಂತೆ ಹಾಕಿದರೂ ಅವನು ಗಲಿಬಿಲಿಗೊಳ್ಳುವುದಿಲ್ಲ. ಅವನು ಸಂತೋಷ ಪಡುತ್ತಾನೆ, ಉಲ್ಲಾಸ ಪಡುತ್ತಾನೆ. ಪ್ರೈಸ್ ಗಾಡ್. ಹಿ ಆಲ್ವೇಸ್ ರಿಜಾಯ್ಸ್. ರಿಜಾಯ್ಸ್ ಮಾಡುತ್ತಾನೆ. ದಟ್ ಇಸ್ ಕಾಲ್ಡ್ ಸ್ಪಿರಿಚುವಲ್ ಮೆಚೂರಿಟಿ. ನಿಮಗೆ ಹಾಲು ಕುಡಿಸ್ತೇನು, ಅನ್ನ ಕೊಡಲಿಲ್ಲ, ಅನ್ನ ತಿನ್ನುವುದಕ್ಕೆ ನಿಮಗೆ ಇನ್ನೂ ಶಕ್ತಿ ಇರಲಿಲ್ಲ, ಈಗಲಾದರೂ ಶಕ್ತಿ ಇಲ್ಲ. ನೆಕ್ಸ್ಟ್, ಯಾಕಂದರೆ ಇನ್ನೂ ಶರೀರಾದಿನ ಸ್ವಭಾವವುಳ್ಳವರಾಗಿದ್ದೀರಿ. ಫಾರ್ ಯು ಆರ್ ಸ್ಟಿಲ್ ಕಾರ್ನಲ್, ಫಾರ್ ವೇರ್ ದೆರ್ ಆರ್ ಎನ್ವಿ. ಇಲ್ಲಿ ಹೇಳ್ತದೆ, ನಿಮ್ಮೊಳಗೆ ಹೊಟ್ಟೆ ಕಿಚ್ಚು ಜಗಳಗಳಿರುವಲ್ಲಿ ನೀವು ಶರೀರಾದಿನ ಸ್ವಭಾವವುಳ್ಳವರಾಗಿದ್ದು ಕೇವಲ ನರಪ್ರಾಣಿಗಳಂತೆ ನಡೆಯುತ್ತೀರಲ್ಲವೇ. ಶರೀರ ಯಾವಾಗಲೂ ಆತ್ಮಿಕ ಒಂದಾಗಲಿಕ್ಕೆ ಬಿಡುವುದಿಲ್ಲ. ಆತ್ಮಿಕ ಒಂದಾಗಬೇಕಾದರೆ ಅವರು ಒಂದು ಲೀಡರ್ಶಿಪ್ಗೆ ಸಬ್ಮಿಟ್ ಆಗಲೇಬೇಕು. ಈ ಮೈಂಡ್ ಏನು ಮಾಡ್ತದೆ? ನನಗೆಲ್ಲ ಗೊತ್ತು ಅಂತ ಇಂತಿಂತಿದ್ದನ್ನು ತಿಳಿದಿದ್ದೆ ಎಂದು ನೆನೆಸುವವನು ತಿಳಿಯಬೇಕಾದ ರೀತಿಯಲ್ಲಿ ತಿಳಿಯಲಿಲ್ಲ. ಜ್ಞಾನವು ಉಬ್ಬುತ್ತದೆ, ಪ್ರೀತಿಯು ಭಕ್ತಿಯನ್ನು ವೃದ್ಧಿ ಮಾಡುತ್ತದೆ. ಲವ್ ಎಡಿಫೈಸ್. ರೈಟ್? ಲವ್ ಎಡಿಫೈ. ಅವನು ಪ್ರೈಡ್ ಮಾತಾಡೋದಿಲ್ಲ, ಅವನು ಉಬ್ಬಿಕೊಳ್ಳುವುದಿಲ್ಲ. ಅವನು ಏನಾಗಿದ್ದಾನೆ ಆತನು ತನ್ನ ಕರ್ತನ ಕೃಪೆಯಿಂದ ಅಂತ ಅಕ್ನಾಲೇಜ್ ಮಾಡುತ್ತಾನೆ. ನಾನು ಏನೇ ಇವತ್ತು ಆಗಿದ್ದರೆ ಅದು ಕರ್ತನ ಕೃಪೆ ಅಂತ ಗ್ರಹಿಸಿಕೊಳ್ಳುತ್ತಾನೆ. ನೀನು ಎಷ್ಟೇ ದೊಡ್ಡಕ್ಕೆ ಬೆಳೆ, ನೀನು ಯಾವಾಗಲೂ ನಿನ್ನ ಒಂದು ಗ್ರಹಿಕೆ ಇರಬೇಕು, ನಾನು ಏನಾಗಿದ್ದೇನೆ ಅದು ಕರ್ತನ ಕೃಪೆ. ಕರ್ತನ ಕೃಪೆ ಇಂದ ನಾನು ಇಂಥವನಾಗಿದ್ದೇನೆ ಅಂತ ಗ್ರಹಿಸಿಕೊಳ್ಳದೆ ಇರುವಂಥದ್ದೇ ಪ್ರೈಡ್. ಪ್ರೈಡ್ ಗೋಸ್ ಬಿಫೋರ್ ಡಿಸ್ಟ್ರಕ್ಷನ್. ಉಬ್ಬುವಿನಿಂದ ದೊಬ್ಬು ಅಂತ ವಾಕ್ಯ ಹೇಳ್ತದೆ. ದೊಬ್ಬು. ಯಾವಾಗಲೂ ನಮ್ಮ ಅಕ್ನಾಲೆಜ್ಮೆಂಟ್, ನಮ್ಮ ಕಾನ್ಷಿಯಸ್ ಅನ್ನು ನಾವು ವೈಯಕ್ತಿಕವಾಗಿ ಪ್ರಾರ್ಥನೆ ಮಾಡಿ ನಾವು ಮೇಂಟೈನ್ ಮಾಡಬೇಕು. ನಾನು ಏನಾಗಿದ್ದೇನೆ? ಕರ್ತನ ಕೃಪೆ. ನಿನ್ನ ಹತ್ರ ಕೋಟಿಗಟ್ಟಲೆ ಹಣ ಇರಲಿ, ಹಣ ನಿನ್ನನ್ನು ಮೆಜರ್ ಮಾಡುವುದಲ್ಲ. ಪ್ರೈಸ್ ಗಾಡ್. ಹಣ ನಿನ್ನನ್ನು ಕಂಟ್ರೋಲ್ ಮಾಡುವುದಲ್ಲ, ಹಣ ನಿನ್ನ ನಡೆಸುವುದಲ್ಲ, ಹಣ ನಿನ್ನ ಹತ್ರ ಮಾತಾಡುವುದಲ್ಲ. ದೇವರು ಕಂಟಿನ್ಯೂ ಆಗಿ ನಿನ್ನ ಹತ್ರ ಮಾತಾಡುತ್ತಾನೆ, ದೇವರು ಕಂಟಿನ್ಯೂ ಆಗಿ ನಿನಗೆ ಗೈಡ್ ಮಾಡುತ್ತಾನೆ, ದೇವರು ಕಂಟಿನ್ಯೂ ಆಗಿ ಹೇಳ್ತಾನೆ ಇಂಥದಕ್ಕೆ ಹಣ ಕೊಡು. ಆಗ ಹಣಕ್ಕೆ ಹೇಳ್ತಿ ಹೋಗು ಸೇವೆ ಮಾಡು, ಕೊಡ್ತಿ. ಹಣ ಹೇಳ್ತದೆ ಕೊಡಬೇಡ, ನೀನು ಬೆವರ್ಸಿಂಟಿ ಆದದ್ದು. ರೈಟ್? ರೈಟ್? ಹಣ ಮಾತಾಡುತ್ತದೆ. ಸಮ್ಟೈಮ್ಸ್ ಹಣ ಸ್ಟಾಪ್ ಮಾಡ್ತೇನೆ ನಾನು ಚರ್ಚಿಗೆ ಬರುವಂಥದ್ದು.
ನನಗೆ ಅಲ್ಲೆಲ್ಲ ಹೋಗ್ಲಿಕ್ಕೆ ಆಗುವುದಿಲ್ಲ, ನಾನು ಹೇಗೆ ಹೋಗುವುದು? ದಾವೀದನಿಗೆ ಯಾವಾಗಲೂ ದೇವರ ಬಗ್ಗೆ ಗ್ರಹಿಕೆ ಇತ್ತು. ತನ್ನ ಮಗ ಉಳಿತಾನಂತ ಅವನೊಂದು ಮಿಸ್ಟೇಕ್ ಮಾಡಿದ, ಪಾಪ ಮಾಡಿದ. ದೇವರ ಸನ್ನಿಧಾನದಲ್ಲಿ ಅವನು ಉಪವಾಸವಿದ್ದುಕೊಂಡು ಪ್ರಾರ್ಥನೆ ಮಾಡುತ್ತಾನೆ. ಉಪವಾಸವಿದ್ದುಕೊಂಡು ಪ್ರಾರ್ಥನೆ ಮಾಡ್ತಾನೆ. ಹಿ ವಾಸ್ ಎ ಕಿಂಗ್, ರಿಚ್, ಕಾಂಕರರ್. ಹಿಸ್ಟ್ರಿ ಅವನ ಬಗ್ಗೆ ಮಾತಾಡ್ತದೆ. ಬಟ್ ಮಗ ಸಾಯ್ತಾನೆ. ಬಂದು ಕೇಳ್ತಾನೆ, ಮಗ ಸತ್ತವ? ಹೋದ, ಸೀದಾ ಮೊದಲು ಸ್ನಾನ ಮಾಡಿದ, ಫ್ರೆಶ್ ಆದ, ಸೀದಾ ಆರಾಧನೆಗೆ ಹೋಗಿ ಬಿಟ್ಟ. ಸೀದಾ ಹೋದ, ದೇವಾಲಯಕ್ಕೆ ಹೋದ, ಊಟ ಮಾಡಲಿಲ್ಲ. ಫಸ್ಟ್ ಏನು ಮಾಡಿದ? ನೆಕ್ಸ್ಟ್ ಊಟ, ಫಸ್ಟ್ ಆರಾಧನೆ. ಎಂತ ಎಕ್ನಾಲಜ್ಮೆಂಟ್! ಇವರಿಗೆ ಶಾಕ್ ಆಯಿತು, ಅವ್ರಿಗೆ ಹೇಳಲಿಕ್ಕೆ ಭಯಪಟ್ಟರು. ಇವನ ಮಗ ಜೀವ ಇರುವಾಗಲೇ ಊಟ ಮಾಡ್ತಿರ್ಲಿಲ್ಲ, ಅನ್ನ ನೀರು ಬಿಟ್ಟಿದ್ದಾನೆ. ಈಗ ಎಲ್ಲಿಯಾದರೂ ಸತ್ತ ಅಂತ ಹೇಳಿದ್ರೆ ನಮ್ಮ ತಲೆ, ಈ ಬ್ಯಾಡ್ ನ್ಯೂಸ್ ಕೊಟ್ಟರೆ ನಮ್ಮ ತಲೆ ಹೋಗ್ಬೋದು, ಎದರಿದ್ರು. ಅವನೇ ಬಂದು ಕೇಳಿದ, ಮಗ ಸತ್ತವ? ಹೌದಾ? ಸೀದಾ ಹೋದ, ಮೊದಲು ಸ್ನಾನ ಮಾಡಿದ, ಸೀದಾ ದೇವರಿಗೆ ಆರಾಧನೆ ಮಾಡಲಿಕ್ಕೆ ಹೋದ. ಬಂದ ಇವರಿಗೆ ಆಶ್ಚರ್ಯ ಆಯಿತು. ಎಂಥ ವಿಷಯ? ಮಗ ಜೀವ ಇರುವಾಗ ನೀನು ಊಟ ಮಾಡ್ತಿರ್ಲಿಲ್ಲ, ದೇವರ ಸನ್ನಿಧಾನದಲ್ಲಿದ್ದಿ, ಮೊರೆ ಇಡ್ತಾ ಇದ್ದಿ. ಕೇಳಿದ, ಅವನೀಗ ಹೋಗಿದ್ದಾನೆ, ಅವನು ಎಲ್ಲಿ ಹೋಗಿದ್ದಾನೋ ಅವನು ಇನ್ನು ಬರೋದಿಲ್ಲ. ಸೊ ನೋಡಿ, ಎಕ್ನಾಲಜ್ಮೆಂಟ್ ನೋಡಿ. ಅವನು ಎಲ್ಲಿ ಹೋಗಿದ್ದಾನೋ ಅವನು ಇನ್ನು ಮುಂದೆ ಬರೋದಿಲ್ಲ. ಒಂದು ದಿನ ಅವನಿದ್ದಲ್ಲಿ ನಾನು ಹೋಗುತ್ತೇನೆ. ಎಕ್ನಾಲಜ್ಮೆಂಟ್ ಅನ್ನು ಮೇಂಟೈನ್ ಮಾಡಿದ. ಇವತ್ತು ಅವರ ಜೀವಿತದಲ್ಲಿ ಅವರ ಮಿಸ್ಟೇಕ್ನಿಂದ ಏನಾದರೂ ಆದರೆ ಇಮಿಡಿಯೇಟ್ಲಿ ನನಗೆ ವಾಕ್ಯ ಸಹ ಬೇಡ, ಪ್ರಾರ್ಥನೆ ಸಹ ಬೇಡ, ಯೇಸು ಸಹ ಬೇಡ, ಬೈಬಲ್ ಸಹ ಬೇಡ, ಪ್ರೀಚರ್ ಸಹ ಬೇಡ, ಚರ್ಚ್ ಸಹ ಬೇಡ. ಖಾಲಿ ಒಂದು ವೀಸಾ ಬರೋದಕ್ಕೆ, ಕೆಲವೊಮ್ಮೆ ಒಂದು ಕೆಲಸ ಆಗದಕ್ಕೆ ಅವ್ರಿಗೆ ಗೊತ್ತಿಲ್ಲ. ಕೆಲಸ ಆಗದದ್ದು ಒಳ್ಳೇದಾಯ್ತದು, ಆ ಕೆಲಸದಲ್ಲಿ ಹಿಂದೆ ದೊಡ್ಡ ಬೆಂಕಿ ಇತ್ತಂತ ಇವರಿಗೆ ಗೊತ್ತಿಲ್ಲ. ನೀನು ಬಯಸ್ತು ಆಗದಿದ್ದರೆ ಇಮ್ಮಿಡಿಯೇಟ್ಲಿ ಒಫೆಂಡ್ ಆಗ್ತೀರಿ. ಬಟ್ ಡೇವಿಡ್ ಅದು ಆಗಲಿಲ್ಲ. ಅವನಿಗೆ ಎಕ್ನಾಲಜ್ಮೆಂಟ್ ಇತ್ತು. ಒಂದು ಹೇಳಿದೆ, ಒಂದು ವೇಳೆ ದೇವರು ಕರುಣೆ ಇಟ್ಟು ಮಗನನ್ನು ಉಳಿಸಾನು ಅಂತ ನಾನು ಪ್ರಾರ್ಥನೆಯಲ್ಲಿದ್ದೆ, ನೋ ಪ್ರಾಬ್ಲಮ್. ಅವನು ಹೋಗಿದ್ದಾನೆ, ನನಗೆ ಗೊತ್ತು ಅವನು ಎಲ್ಲಿ ಹೋಗಿದ್ದಾನೆ. ಬಟ್ ಒಂದಿನ ನಾನು ಹೋಗ್ತೇನೆ, ಈಗ ಅವನು ಬರುವುದಿಲ್ಲ, ನಾನು ಯಾಕೆ ಪುನಃ ಟೆನ್ಷನ್ ಮಾಡಬೇಕು? ರೈಟ್? ಎಂತ ಸ್ಟೇಟ್ಮೆಂಟ್ ನೋಡಿ. ಇನ್ನು ಯಾಕೆ ನಾನು ಕುಗ್ಬೇಕು? ನೋ, ಸೀದಾ ಹೋಗಿ ದೇವರಿಗೆ ಒಫೆಂಡ್ ಆಗಲಿಲ್ಲ. ಸೀದಾ ಹೋದ, ಸ್ನಾನ ಮಾಡಿದ, ಆರಾಧನೆ ಮಾಡಿದ. ನನ್ನ ನಡೆಸುವವ ನೀನೆ, ತಲೆ ಎತ್ತಿದವ ನೀನೆ, ತಕ್ಕ ಸಮಯದಿ ನನ್ನ ನಡೆಸಿದ್ದೇನೆ. ನಿನಗೆ ಮರೆಯಾಗಿ ಒಂದು ಇಲ್ಲವೇ ಓ ಎಂದು ಆರಾಧಿಸುವೆ. ನಿನಗೆ ಮರೆಯಾಗಿ ಒಂದು ಇಲ್ಲವೇ ಓ ಎಂದು ಆರಾಧಿಸುವೆ. ಯಾಕೆ ಆರಾಧನೆ ಮಾಡಲಿಕ್ಕೆ ಆಗ್ತದೆ? ಇಫ್ ಯು ನೋ ಗಾಡ್, ನಿನ್ನ ದೇವರ ಬಗ್ಗೆ ನಿನಗೆ ಗೊತ್ತಿದ್ದರೆ, ಅಕ್ನಾಲಜ್ಮೆಂಟ್ ಇದ್ದರೆ, ನೀನು ದೇವರ ಪ್ರೀತಿಯನ್ನು ಮರೆಯುವುದಿಲ್ಲ. ಹಂಬಲ್ನೆಸ್ ಅಂತ ಹೇಳಿದರೆ ನೀನು ಯಾವಾಗಲೂ ದೇವರನ್ನು ತಿಳಿಯುವುದು. ಪ್ರೈಡ್ ಅಂತ ಹೇಳಿದರೆ ನಿನ್ನ ಮೈಂಡಿಗೆ ಬರುವಂಥದ್ದು ಬ್ಲೈಂಡ್ನೆಸ್, ಈಗೋ. ಇಮೇಜಿನ್ ಹೆಂಗೆ ಪಂಪಿನಿ ಹೋಡೆ ಬಿಟ್ಟಿದ್ದು ನಾವು ಆಣು ಹೆಂಗೆ ಬಾತ್ತೇವೆ, ರೈಟ್? ನೋ. ಹಲೋ ಹೇಳಿ, ನಾನು ಇದ್ದ ಹಾಗೆ ಇರೋದಿಲ್ಲ. ಪ್ರೈಡ್ ಗೋಸ್ ಬಿಫೋರ್ ಡಿಸ್ಟ್ರಕ್ಷನ್. ನೀನು ಯಾವಾಗಲೂ ಎಕ್ನಾಲಜ್ ಮಾಡಬೇಕು, ನಾನು ಏನೇ ಆಗಿದ್ದೇನೆ ದೇವರ ಕೃಪೆಯಿಂದ. ನಿನಗೆ ಒಂದು ಸೇವೆ ಕೊಡಲ್ಪಟ್ಟಿದೆ. ಅಪೊಸ್ತಲ ಪೌಲ್ ಹೇಳ್ತಾನೆ, ಇವರೆಲ್ಲರಿಗಿಂತ ಹೆಚ್ಚಾಗಿ ನಾನು ಪ್ರಯಾಸಪಟ್ಟದು ನಾನಲ್ಲ, ನನ್ನೊಂದಿಗಿರುವ ದೇವರ ಕೃಪೆ, ದ ಗ್ರೇಸ್ ಆಫ್ ಗಾಡ್. ನೆಕ್ಸ್ಟ್ ಹೇಳ್ತಾನೆ, ದೇವರ ಕೃಪೆಯಿಂದ ಹೊಂದಿದ ಸೇವೆ. ನಾನು ಅಪೊಸ್ತಲರು ಹೇಳುವುದಕ್ಕೆ ಯೋಗ್ಯನಲ್ಲ, ಬಟ್ ಆತ ನನ್ನನ್ನು ಪ್ರೀತಿಸಿ ನನಗೆ ಈ ಕೃಪೆಯಿಂದ ಈ ಸೇವೆಯನ್ನು ಕೊಟ್ಟಿದ್ದಾನೆ. ದೇವರು ನಮಗೆ ಏನು ಜವಾಬ್ದಾರಿ ಕೊಟ್ಟಿದ್ದಾನೆ, ಏನು ಸೇವೆ ಕೊಟ್ಟಿದ್ದಾನೆ, ಅದು ಸಣ್ಣದಾಗಲಿ ಅದು ದೊಡ್ಡದಾಗಲಿ, ಅದು ದೇವರಿಂದ ಹೊಂದಿದ್ದು, ದೇವರಿಗೋಸ್ಕರ ನಾನು ಮಾಡ್ತೇನಂತ ನಿಲ್ಲುವಂಥದ್ದೇ ಹಂಬಲ್ನೆಸ್.
ಅವರು 7 ಮಂದಿಯನ್ನು ಆರಿಸ್ತಿರುವಾಗ ಅಲ್ಲಿ ಸಭೆಯಲ್ಲಿ ಸ್ವಲ್ಪ ಗ್ರೀಕ್ ಭಾಷೆಯವರಿಗೆ ಮತ್ತು ಇಬ್ರಿಯ ಭಾಷೆಯವರಿಗೆ ಸ್ವಲ್ಪ ಗಲಿಬಿಲಿ ಸ್ಟಾರ್ಟ್ ಆಯಿತು. ನಮ್ಮ ವಿಧವೆಯರನ್ನು ಕರೆಕ್ಟಾಗಿ ಪರಾಂಬರಿಸ್ತಿಲ್ಲ ಅಂತ ಹೇಳಿ, ರೈಟ್, ಗ್ರೀಕ್ ಭಾಷೆಯವರು. ಆಗ ಅಪೊಸ್ತಲರು ಹೇಳಿದರು, ನಾವು ಪ್ರಾರ್ಥನೆಯನ್ನು ವಾಕ್ಯೋಪದೇಶವನ್ನು ಬಿಟ್ಟುಕೊಂಡು ಇವರೊಟ್ಟಿಗೆ ಸಮಯ ಓದಿ ಅದನ್ನು. 6ನೇ ಅಧ್ಯಾಯ, ಆಕ್ಟ್ ಆಫ್ ಅಪೊಸ್ತಲ್ 6ನೇ ಅಧ್ಯಾಯ ನಾನು ಓದ್ತೇನೆ. ಆ ದಿವಸಗಳಲ್ಲಿ ಶಿಷ್ಯರು ಹೆಚ್ಚುತ್ತಾ ಬರಲಾಗಿ ಅವರೊಳಗೆ ಗ್ರೀಕ್ ಭಾಷೆಯವರು ಇಬ್ರಿಯ ಭಾಷೆಯವರ ಮೇಲೆ ದಿನದ ಉಪಚಾರದಲ್ಲಿ ನಮ್ಮ ವಿಧವೆಯರನ್ನು ಸರಿಯಾಗಿ ಪರಾಂಬರಿಸುತ್ತಿಲ್ಲವೆಂದು ಗುಣಗುಟ್ಟಿದರು. ನೆಕ್ಸ್ಟ್, ಆಗ 12 ಮಂದಿ ಅಪೊಸ್ತಲರು ಶಿಷ್ಯ ಮಂಡಳಿಯನ್ನು ಕೂಡಿಸಿ, ನಾವು ದೇವರ ವಾಕ್ಯೋಪದೇಶವನ್ನು ಬಿಟ್ಟು ಉಪಚಾರ ಮಾಡುತ್ತಿರುವುದು ತಕ್ಕದಲ್ಲ. ನಮಗೆ ಯಾವ ಕೆಲಸ ಕೊಟ್ಟಿದೆ ಅದನ್ನು ಬಿಟ್ಟು ಇದನ್ನು ಮಾಡುವುದಲ್ಲ, ರೈಟ್. ಆದ್ದರಿಂದ ಸಹೋದರೇ, ಸಂಭಾವಿತರು, ಪವಿತ್ರಾತ್ಮ ಭರಿತರು, ಜ್ಞಾನ ಸಂಪন্ন ಆಗಿರುವ 7 ಮಂದಿಯನ್ನು. ಎಷ್ಟು ಮಂದಿ? ಎಂಥವರು? 3 ಕ್ವಾಲಿಟಿ ಬೇಕು. ಒಂದು ಸಂಭಾವಿತರು, 2ನೇದು ಮೂರ್ಖರಲ್ಲ, ಜ್ಞಾನ ಸಂಪನ್ನರು. ಯಾವ ಜ್ಞಾನ? ಯೂನಿವರ್ಸಿಟಿ ಜ್ಞಾನ ಅಲ್ಲ, ಸ್ಪಿರಿಚುವಲ್ ನಾಲೆಜ್ ಇದ್ದವರು, ರೈಟ್. ಕಾನ್ಸ್ಟಾಂಟಿನೋಬಲ್ ಯಾರನ್ನು ಆರಿಸ್ತ ಅಂತ ಹೇಳಿದರೆ, ದೊಡ್ಡ ದೊಡ್ಡ ಜ್ಞಾನಿಗಳನ್ನು, ಮೇಧಾವಿಗಳನ್ನು ಅವರನ್ನು ಮಾಡಿದ. ಇದು ದೇವರ ರಾಜ್ಯದಲ್ಲಿ ನಡೆಯುವುದಿಲ್ಲ, ಅದು ಎಸಾವನ ಸೇವೆ, ರೈಟ್. ಹೆರೋದ ಯಾವ ಕುಲದವನು? ಹೆರೋದ ಎಸಾವನ, ರೈಟ್. ಎಸಾವ ನೇಮಿಸ್ತಂದ್ರೆ ಫ್ಲಶ್ ಅಲ್ಲಿ ನೇಮಿಸುವುದು. ಒಬ್ಬನು ನೇಮಿಸಬೇಕಾದ್ರೆ ಎಷ್ಟೋ ಒಂದು ಇದಾಗ್ತದೆ, ರಾಜಕೀಯದ ವೋಟಿಂಗ್ ಆದ ಹಾಗೆ ಕೆಲವು ಕಡೆಯಲ್ಲಿ, ರೈಟ್. ಅಲ್ಲಿ ದೇವರ ಆತ್ಮ ನಡೆಸಿಕೆ ಇರುವುದಿಲ್ಲ. ಇದು ಹೆರೋದ ನೇಮಿಸಿದ ಎಲ್ಲರೂ ಯಾರ್ಯಾರು ಆಗ್ಬೇಕಂತ. ಅದಕ್ಕೆ ಬೈಬಲ್ ಹೇಳ್ತೇವೆ, ರಕ್ಷಕರು ಚಿಯೋನ್ ಪರ್ವತದಲ್ಲಿ ಏಳುವರು ಮತ್ತು ಎಸಾವನ ಪರ್ವತದ ಮೇಲೆ, ಈ ವರ್ಷದ ವಾಗ್ದಾನ, ರೈಟ್, ಎಸಾವನ ಪರ್ವತದ ಮೇಲೆ ಆಳುವರು, ಆಗ ರಾಜ್ಯವು ಯೆಹೋವನದ್ದಾಗುವುದು. ದ ಸ್ಪಿರಿಚುವಲ್ ಪೀಪಲ್, ರೈಟ್. ಸ್ಪಿರಿಚುವಲಿ ಅಂದರೆ ಎಸಾವ ಅಂದರೆ ಫ್ಲೆಶ್, ಆತ್ಮಿಕವಾಗಿ ಎದ್ದ ವ್ಯಕ್ತಿ ಶರೀರದ ಮೇಲೆ ಡಾಮಿನೇಟ್ ಮಾಡ್ತಾನೆ, ಆತನ ಶರೀರಕ್ಕೆ ದಾಸನಾಗುವುದಿಲ್ಲ. ಇರಲಿ. ಆದ್ದರಿಂದ ಸಹೋದರರೇ, ಸಂಭಾವಿತರು, therefore brethren, seek out from among you 7 men of God, 7 men of good reputation. ಸಂಭಾವಿತರು, ರೈಟ್, ಫುಲ್ ಆಫ್ ದ ಹೋಲಿ ಸ್ಪಿರಿಟ್ ಅಂಡ್ ವಿಸ್ಡಮ್. ಸಂಭಾವಿತರು, ಫುಲ್ ಆಫ್ ದ ಹೋಲಿ ಸ್ಪಿರಿಟ್, ಪವಿತ್ರಾತ್ಮ ಭರಿತರು. ಪವಿತ್ರಾತ್ಮ ಭರಿತರಾಗದ ವ್ಯಕ್ತಿ ಅವನು ಪವಿತ್ರಾತ್ಮನಿಂದ ಕೇಳ್ತಾನೆ, ರೈಟ್. ಪವಿತ್ರಾತ್ಮನ ಭರಿತವಾದ ವ್ಯಕ್ತಿ ಎಲ್ಲಿಂದ ಕೇಳ್ತಾನೆ? ಪವಿತ್ರಾತ್ಮನಿಂದ ಕೇಳ್ತಾನೆ. ಅದಕ್ಕೆ ಬೇಡ, ಕುಡಿದು ಮತ್ತರಾಗಬೇಡ್ರಿ, ಅದರ ಬದಲು ಪವಿತ್ರಾತ್ಮ ಭರಿತರು, ಬಿ ಫಿಲ್ಡ್ ವಿತ್ ದ ಹೋಲಿ ಸ್ಪಿರಿಟ್. ಕುಡಿಕತನದಿಂದ ಏನಾಗ್ತದೆ? ಡಿಫ್ರೆಂಟ್ ನೆಟ್ವರ್ಕ್ ಕನೆಕ್ಷನ್ ಆಗ್ತದೆ, ಮತ್ತೇನಲ್ಲ. ಪಟ್ಟಿಂಗತನ ಹುಟ್ಟುತ್ತದೆ ಅಂತ ಹೇಳಿದ್ರೆ ಇನ್ನೊಂದು ನೆಟ್ವರ್ಕ್ ಸ್ಟಾರ್ಟ್ ಆಗ್ತದೆ. ಪವಿತ್ರಾತ್ಮ ಭರಿತರಾದಾಗ ಪರಲೋಕದ ನೆಟ್ವರ್ಕ್ ಸ್ಟಾರ್ಟ್ ಆಗ್ತದೆ. ಕುಡಿಕತನ ಆದಾಗ ನರಕದ ನೆಟ್ವರ್ಕ್ ಸ್ಟಾರ್ಟ್ ಆಗ್ತದೆ. ಇಷ್ಟೇ. ಅಂಡ್ ವಿಸ್ಡಮ್, ಸಿ, ನಿಮ್ಮೊಳಗಿಂದ ನೋಡಿ ಆರಿಸಿಕೊಳ್ಳಿ. ಅವರಿಗೆ ಒಂದು ಚಾಯ್ಸ್ ಕೊಟ್ಟು ಬಿಟ್ರು, ನೀವು ಆರಿಸಿಕೊಳ್ಳಿ, ನೋಡುವ, ಆರಿಸಿ. ಅದ್ರ 3 ಕ್ವಾಲಿಟಿ ಬೇಕು, ಆರಿಸಿ. ಡಿಕನ್ಸ್, ರೈಟ್. ನೆಕ್ಸ್ಟ್ ಏನು ಹೇಳ್ತದೆ? ಅವರನ್ನು ಈ ಕೆಲಸದ ಮೇಲೆ ನೇಮಿಸುವ. ಆದ್ದರಿಂದ ಸಹೋದರೇ, ನಾವಾದರೂ ಪ್ರಾರ್ಥನೆಯನ್ನು, 4ನೇ ವಚನ, ನಾವಾದರೂ ಪ್ರಾರ್ಥನೆಯನ್ನು ವಾಕ್ಯೋಪದೇಶವನ್ನು ಮಾಡುವುದರಲ್ಲಿ ನಿರಂತರಾಗುವೆವು ಎಂದು ಹೇಳಿದರು. ವಿ ವಿಲ್ ಪ್ರೇ. ಒಬ್ಬ ಮ್ಯಾನ್ ಆಫ್ ಗಾಡ್, ಆತನು ಇಡೀ ದಿನ ಫೋನಲ್ಲಿ ಇದ್ದರೆ, ಇಡೀ ದಿನ ಹೌಸ್ ವಿಸಿಟಿಂಗ್ ಮಾಡ್ತಾ ಇದ್ದರೆ, ಪರ್ಸನಲ್ ಪ್ರಾರ್ಥನೆ ಮಾಡೋದಿಲ್ಲ ಅಂತ ಹೇಳಿದರೆ, ಇಡೀ ದಿನ ಬಡಿಸುವುದರಲ್ಲಿದ್ದರೆ, ಮತ್ತೆ ಬಡಿಸುವವರು ಸಹ ಹೋಗಿಬಿಡ್ತಾರೆ.
ರೈಟ್? ನಮ್ಮ ಕೆಲಸ ಏನು, ಯಾರ್ಯಾರಿಗೆ ಏನು ಕೊಡಲ್ಪಟ್ಟಿದೆ ಅದನ್ನು ಮಾಡಬೇಕು. ವಿ ನೀಡ್ ಟು ಪ್ರೇ, ಪ್ರಾರ್ಥನೆ ಮಾಡಬೇಕು. ಕೇವಲ ವಾಕ್ಯೋಪದೇಶ ಅಲ್ಲ. ಒಬ್ಬನ ವಾಕ್ಯೋಪದೇಶ ಮಾಡಬೇಕಾದ್ರೆ ಅವನು ಪ್ರಾರ್ಥನೆಯಲ್ಲಿ ನಿರಂತರ ಆಗಬೇಕು. ಆಗ ಅವನ ಹೆಡ್ಡಿನಿಂದ ಮಾತಾಡುವುದಿಲ್ಲ, ಆತ್ಮದಿಂದ ಅವನು ಮಾತಾಡುತ್ತಾನೆ. ಹಿ ವಿಲ್ ಸ್ಪೀಕ್ ಫ್ರಮ್ ದ ಸ್ಪಿರಿಟ್. ಓಕೆ, ಪ್ರೇಯರ್ ಇಸ್ ವೆರಿ ಇಂಪಾರ್ಟೆಂಟ್. ದ ವರ್ಡ್ ಇಸ್ ವೆರಿ ಇಂಪಾರ್ಟೆಂಟ್. ವಾಕ್ಯ ಎಂಬುವಂಥದ್ದು ಪ್ರತಿಯೊಬ್ಬ ಆತ್ಮಗಳನ್ನು ಸ್ಪಿರಿಚುವಲಿ ಆ ವ್ಯಕ್ತಿಯನ್ನು ಕಟ್ಟುತ್ತದೆ. ಕಲ್ಲುಗಳು ಏನಾಗ್ತವೆ? ಜೋಡಣೆ ಆಗ್ತವೆ. ಬಾರ್ನ್ ಅಗೇನ್ ಆದ ಪ್ರತಿಯೊಬ್ಬ ವ್ಯಕ್ತಿ ಅವರು ಏನಾಗಿದ್ದಾರೆ? ಜೀವಂತ ಕಲ್ಲಾಗಿದ್ದಾರೆ. ಅವರು ಕಲ್ಲಾಗಿ ಉಳಿಯುವುದಿಲ್ಲ, ನೆಕ್ಸ್ಟ್ ಅವರು ಸ್ತಂಭವಾಗುತ್ತಾರೆ. ರೈಟ್? ಅಲ್ಲಿ ದೇವರ ಕಾಪರೇಟಿಂಗ್ ಪ್ರೆಸೆನ್ಸ್ ಇರ್ತಾರೆ. ದೇವರ ಮಹಿಮೆ ಅಲ್ಲಿರುತ್ತದೆ. ಅಲ್ಲಿ ಸೈನ್ಸ್, ವಂಡರ್ಸ್, ಮಿರಕಲ್ಗಳು ಪ್ರಾರಂಭವಾಗ್ತವೆ. ಅಲ್ಲಿ ಹೊಸ ಆತ್ಮಗಳು ಬರಲಿಕ್ಕೆ ಪ್ರಾರಂಭವಾಗ್ತದೆ. ಅಲ್ಲಿ ಟೆಸ್ಟಿಮನಿ ಇರ್ತದೆ. ಅಲ್ಲಿ ಸಾಕ್ಷಿಗಳು ಆಗ್ತವೆ, ಸಾಕ್ಷಿಗಳು ಪ್ರೊಡ್ಯೂಸ್ ಆಗ್ತವೆ. ಶಿಷ್ಯರು ಮಲ್ಟಿಪ್ಲೈ ಆಗುತ್ತಾರೆ, ವಿಶ್ವಾಸಿಗಳು ಮಲ್ಟಿಪ್ಲೈ ಆಗುತ್ತಾರೆ. ಈ ಚರ್ಚ್ ಬಗ್ಗೆ ಪ್ರೀಚ್ ಮಾಡಿದ್ದು ಅಪೋಸ್ತಲ ಪೌಲ್. ಸಭೆಯ ಬಗ್ಗೆ ಪ್ರಕಟಣೆ ಕೊಟ್ಟದ್ದು ಅಪೋಸ್ತಲರಿಗೆ. ಅದಕ್ಕೆ ಅಪೋಸ್ತಲ ಪೌಲ್ ಹೇಳುತ್ತಾನೆ, ನಮಗೆಂಥ ಸಂಗತಿಯನ್ನು ದೇವರು ಪ್ರಕಟಿಸಿದ್ದಾನೆ. ಓದಿರಿ 3ನೇ ಅಧ್ಯಾಯ, ಅಪೋಸ್ತಲ ಕೃತ್ಯ, ಎಫೆಸಿಯನ್ 3 ಚಾಪ್ಟರ್, ಎಫೆಸಿಯನ್ 3. ಹೀಗಿರುವುದರಿಂದ ಅನ್ಯ ಜನರಾಗಿರುವ ನಿಮ್ಮ ನಿಮಿತ್ತ ಕ್ರಿಸ್ತ ಯೇಸುವಿನ ಸೆರೆಯವನಾದ ಪೌಲನೆಂಬ ನಾನು ನಿಮಗೋಸ್ಕರ ಪ್ರಾರ್ಥಿಸ್ತೇನೆ. ನೆಕ್ಸ್ಟ್, ನಿಮಗೋಸ್ಕರ ನಿರ್ವಹಿಸುವುದಕ್ಕಾಗಿ ದೇವರು ನನಗೆ ಕೃಪೆಯಾಗಿ ಕೊಟ್ಟ ಕೆಲಸವನ್ನು. ಯಾವ ಕೆಲಸ ಹೇಳ್ರಿ ಎಲ್ಲರೂ? ಕೃಪೆಯಾಗಿ ಕೊಟ್ಟ ಕೆಲಸ. ದೇವರು ಕೊಡಬೇಕು. ಕೃಪೆಯಾಗಿ ಕೊಟ್ಟ ಕೆಲಸವನ್ನು ಇದುವರೆಗೆ ಗುಪ್ತವಾಗಿದ್ದ ಒಂದು ಸಂಗತಿ ದೈವ ಪ್ರಕಟಣೆಯಿಂದ ನನಗೆ ತಿಳಿಸಲ್ಪಟ್ಟೆಂಬುದನ್ನು ನೀವು ಕೇಳಿದಿರಲ್ಲ. ಹೇಗೆ ಆದದ್ದು? ಅದು ದೈವ ಪ್ರಕಟಣೆಯಿಂದ ಆದದ್ದು. ಟು ದ ರೆವಲೇಷನ್. ಯೂನಿವರ್ಸಿಟಿ ನಾಲೆಜ್ನಿಂದ ಅಲ್ಲ. ನಾನು ಗಮಾಲಿಯನ ಪಾದದಲ್ಲಿ ಕೂತ್ಕೊಂಡಾಗ ಅದು ನನಗೆ ಸಿಕ್ಕಿದ್ದಲ್ಲ. ಹೈಲಿ ಎಜುಕೇಟೆಡ್ ವ್ಯಕ್ತಿ, ಹೈಲಿ ಎಜುಕೇಟೆಡ್, ಬಟ್ ಅಲ್ಲಿಂದ ನನಗೆ ಸಿಕ್ಕಿದ್ದಲ್ಲ. ದೈವ ಪ್ರಕಟಣೆಯಿಂದ ನನಗೆ ತಿಳಿಸಲ್ಪಟ್ಟೆಂಬುದನ್ನು ನೀವು ಕೇಳಿದಿರಲ್ಲ. ನೆಕ್ಸ್ಟ್, ಅದನ್ನು ಕುರಿತು ನಾನು ಹಿಂದೆ ಸಂಕ್ಷಿಪ್ತವಾಗಿ ಬರೆದಿದ್ದೇನೆ. ಬರೆದಿದ್ದನ್ನು ನೀವು ಓದಿ ನೋಡಿದರೆ ಕ್ರಿಸ್ತನ ವಿಷಯವಾದ ಮರ್ಮವನ್ನು ಕುರಿತು ನನಗಿರುವ ಗ್ರಹಿಕೆಯನ್ನು ನೀವು ತಿಳ್ಕೊಳ್ಬಹುದು. ನನಗಿರುವ ಗ್ರಹಿಕೆಯನ್ನು ನೀವು ತಿಳ್ಕೊಳ್ಬಹುದು. ನೆಕ್ಸ್ಟ್ 5ನೇ ವಚನ. ಆ ಮರ್ಮವು ಈ ಕಾಲದಲ್ಲಿ ದೇವರ ಪರಿಶುದ್ಧ ಅಪೋಸ್ತಲರಿಗೂ ಪ್ರವಾದಿಗಳಿಗೂ ಪವಿತ್ರಾತ್ಮನಿಂದ ತಿಳಿಸಲ್ಪಟ್ಟಂತೆ ಬೇರೆ ಕಾಲಗಳಲ್ಲಿದ್ದ ಜನರಿಗೆ ತಿಳಿಸಲ್ಪಡಲಿಲ್ಲ. ಯೇಸು ಇದನ್ನು ಮಾತಾಡಲಿಲ್ಲ, ಮೋಶೆ ಇದನ್ನು ಮಾತಾಡಲಿಲ್ಲ, ಯೆಶಾಯ ಇದನ್ನು ಮಾತಾಡಲಿಲ್ಲ, ಯೆರೆಮೀಯ ಇದನ್ನು ಮಾತಾಡಲಿಲ್ಲ, ಸಾಮುವೇಲ ಇದನ್ನು ಮಾತಾಡಲಿಲ್ಲ, ಹಗ್ಗಾಯ ಇದನ್ನು ಮಾತಾಡಲಿಲ್ಲ, ದಾನಿಯೇಲ ಈ ಸಂಗತಿ ಮಾತಾಡಲಿಲ್ಲ. ಬೇರೆ ಕಾಲಗಳಲ್ಲಿದ್ದ ಜನರಿಗೆ ತಿಳಿಸಲ್ಪಡಲಿಲ್ಲ. ಅದಕ್ಕೆ ಅಪೋಸ್ತಲರು ಮತ್ತು ಪ್ರವಾದಿಗಳು ಎಂಬ ಅಸ್ಥಿವಾರದ ಮೇಲೆ ನೀವು ಮಂದಿರೋಪಾದಿಯಲ್ಲಿ ಕಟ್ಟಲ್ಪಡ್ತಾ ಇದ್ದೀರಿ. ದ ಚರ್ಚ್. ಇವರು ಚರ್ಚಿನ ಪ್ರಕಟಣೆ ಇಲ್ಲ. ಚರ್ಚಲ್ಲಿ ಇಲ್ಲದವನು, ಚರ್ಚಲ್ಲಿ ನಿಲ್ಲದವನು ಚರ್ಚ್ ಬಗ್ಗೆ ಮಾತಾಡಲಿಕ್ಕೆ ಆಗುವುದಿಲ್ಲ. ಚರ್ಚ್ ಎಂದು ಗೊತ್ತಿದ್ರೆ ಅವನು ಕಮಿಟ್ ಆಗ್ತಾನೆ. ಅದು ರೆವಲೇಷನ್, ನಿನ್ನ ತಿಳುವಳಿಕೆ. 4 ಜನ ಒಟ್ಟಾದಾಗ ಆಗುವುದಿಲ್ಲ. ಜೀವಂತ ಕಲ್ಲುಗಳು, ಹೇಳ್ರಿ, ಜೀವಂತ ಕಲ್ಲುಗಳು, ಜೀವಂತ ಕಲ್ಲುಗಳು. ಆ ಮರ್ಮವು ಈ ಕಾಲದಲ್ಲಿ ದೇವರ ಪರಿಶುದ್ಧ ಅಪೊಸ್ತಲರಿಗೆ ಪ್ರವಾದಿಗಳು ಪವಿತ್ರಾತ್ಮನಿಂದ ತಿಳಿಸಲ್ಪಟ್ಟಂತೆ ಬೇರೆ ಕಾಲಗಳಿಂದ ಜನರಿಗೆ ತಿಳಿಸಲ್ಪಡಲಿಲ್ಲ. ಯಾಕೆ? ಯೇಸು ಸ್ವಾಮಿ ಹೇಳಿದ, ನನಗೆ ಮಾತಾಡಲಿಕ್ಕೆ ಬಹಳ ಇದೆ, ಸದ್ಯಕ್ಕೆ ಅದನ್ನು ಹೊರಲಾರ್ರಿ, ಬಟ್ ಸತ್ಯದ ಆತ್ಮನು ಬಂದಾಗ ನಿಮ್ಮನ್ನು ನಡೆಸಿಕೊಂಡು ಹೋಗಿ ನಾನು ಮಾತಾಡಿದ ಸಂಗತಿಗಳನ್ನು ನಂಬರ್ 1 ನೆನಪಿಗೆ ತರ್ತಾನೆ ಮತ್ತು ಮುಂದಾಗುವ ಸಂಗತಿಗಳನ್ನು ನಿಮಗೆ ಪ್ರಕಟಿಸ್ತಾನೆ. ನೆಕ್ಸ್ಟ್ ಅವನು ಮಾತಾಡ್ತಾನೆ, ನಾನು ಮಾತಾಡೋದಿಲ್ಲ. ಇಲ್ಲಿ ಅಪೊಸ್ತಲ ಪೌಲ ಕೂಡ ಅಕ್ನಾಲೆಜ್ ಮಾಡುತ್ತಾನೆ, ಆ ಕಾಲದಲ್ಲಿದ್ದ ಜನರಿಗೆ ಅದು ತಿಳಿಸಲ್ಪಡಲಿಲ್ಲ, ಬಟ್
ಅಪೊಸ್ತಲರಿಗೂ ಪ್ರವಾದಿಗಳಿಗೂ ಪವಿತ್ರಾತ್ಮನಿಂದ ತಿಳಿಸಲ್ಪಟ್ಟಂತೆ ಬೇರೆ ಕಾಲಗಳಲ್ಲಿದ್ದ ಜನರಿಗೆ ತಿಳಿಸಲ್ಪಡಲಿಲ್ಲ. ಯೇಸು ಸ್ವಾಮಿ ಹೇಳಿದ, ಭೂಲೋಕದಲ್ಲಿ ಯಾರನ್ನ ಅಪ್ಪ ಅಂತ ಕರಿಬೇಡ್ರಿ, ಯಹೂದ್ಯರಿಗೆ ಹೇಳಿದನು. ಬಟ್ ಅಪೊಸ್ತಲ ಪೌಲ ಹೇಳ್ತಾನೆ, ಕ್ರಿಸ್ತನಲ್ಲಿ ನಾನು ನಿಮ್ಮನ್ನು ಪಡೆದಿದ್ದೇನೆ, ನಾನೇ ನಿಮಗೆ ತಂದೆ ಆಗಿದ್ದೇನೆ. ತಿಮೋತಿಗೆ ಹೇಳ್ತಾನೆ ತನ್ನ ಮಗ ಅಂತ, ಈಸ್ ಮೈ ಸನ್. ರೈಟ್? ಅನೇಕ ಸಂಗತಿಗಳಿವೆ. ಓಕೆ, ನೆಕ್ಸ್ಟ್ ಅದು ಯಾವುದೆಂದರೆ, ಅನ್ಯ ಜನರು ಸುವಾರ್ತೆಯ ಮೂಲಕ ಕ್ರಿಸ್ತ ಯೇಸುವಿನಲ್ಲಿ ಇರುವವರಾಗಿ ಯಹೂದ್ಯರೊಂದಿಗೆ ಬಾಧ್ಯರು, ಒಂದೇ ದೇಹದೊಳಂಗಣ ಅಂಗಗಳು, ಅಬ್ರಾಹ್ಮನಿಗೆ ಉಂಟಾದ ವಾಗ್ದಾನದಲ್ಲಿ ಪಾಲುಗಾರರು ಆಗಿದ್ದಾರೆಂಬುದು. ಇದು ಮರ್ಮ. ಈ ಪ್ರಕಟಣೆ ಯೇಸುವಿನಲ್ಲಿದ್ದ ಶಿಷ್ಯರಿಗೆ 10ನೇ ಅಧ್ಯಾಯದವರೆಗೆ ಗೊತ್ತಿಲ್ಲ. ಯಹೂದ್ಯರಲ್ಲದವರಿಗೂ ಕೂಡ ಯೇಸು ಸ್ವಾಮಿ ಸತ್ತಿದಾನಂತ. ಈ ಹಟ್ಟಿಗೆ ಸೇರದ ಬೇರೆ ಕುರಿಗಳನ್ನು ನಾನು ತರಲಿಕ್ಕಿದೆ. ಅವರೆನಿಸ್ತು ಕುರಿಗಳಂದ್ರೆ ಇದೇ ಕುರಿಗಳು ಅಂತ. ಬನ್ನೂರು ಕುರಿಗಳು. ಇಲ್ಲಿ ಬನ್ನೂರು ಕುರಿ ಬಗ್ಗೆ ಮಾತಾಡೋದಲ್ಲ. ರೈಟ್? ಒಂದೇ ದೇಹದೊಳಂಗಣ ಅಂಗಗಳು. ಆತ್ಮದಲ್ಲಿ ನಾವು ಒಂದೇ ತಂದೆಗೆ ಹುಟ್ಟಿದ್ದೇವೆ, ಒಂದೇ ದೇಹಕ್ಕೆ ನಾವು ಸೇರಿದ್ದೇವೆ. ವಿ ಆರ್ ಒನ್ ಬಾಡಿ. ಅವರನ್ನಿಸ್ತರು ರಕ್ಷಣೆ ಎಂಬುದು ಕೇವಲ ಯಹೂದ್ಯರಿಗೆ ಮಾತ್ರ. ಹಲೋ, ಇದ್ದೀರಿ? ನಾನು ನಿಮ್ಗೆ ಟೀಚ್ ಮಾಡ್ತಾ ಇದ್ದೇನೆ. ಯಹೂದ್ಯರಿಗೆ ಮಾತ್ರ. ಅದಕ್ಕೋಸ್ಕರ ಅವರು ಯಾರಿಗೂ ಕೂಡ ಯಹೂದ್ಯರಲ್ಲದವರಿಗೆ ಪ್ರೀಚ್ ಮಾಡಲಿಲ್ಲ. ಅವರು ಅನ್ಯ ಜನರಿಗೆ ಪ್ರೀಚ್ ಮಾಡಲಿಲ್ಲ. ಫಸ್ಟ್ ಟೈಮ್ ಕೊರ್ನೆಲಿಯಸನ ಮನೆಗೆ ಪೇತ್ರ ನಡೆಸಲ್ಪಡುತ್ತಾನೆ. ರೈಟ್? ಕೇಳಿದವರೆಲ್ಲರ ಮೇಲೆ ಪವಿತ್ರಾತ್ಮ ವರ ಇಳೀತದೆ. ಫಸ್ಟ್ ಅಪೊಸ್ತಲರು ಕೇಳಿದ್ರು, ನೀನು ಅಲ್ಲಿ ಹೋಗಿ ಅವರ ಹಂಗಂದ್ರೆ ಊಟ ಮಾಡಿದ್ದೆ ಹೇಗೆ ಅಂತ. ಯಾಕಂದ್ರೆ ಧರ್ಮಶಾಸ್ತ್ರದ ಅನುಸಾರವಾಗಿ ಯಹೂದ್ಯರಲ್ಲದವರ ಮನೆಗೆ ಅವರು ಊಟ ಮಾಡಲಿಕ್ಕಿಲ್ಲ, ನೀರು ಕುಡಿಲಿಕ್ಕಿಲ್ಲ. ಸಮಾರ್ಯ ಸ್ತ್ರೀ ಕೇಳ್ತಾರೆ, ನೀನು ಯಹೂದ್ಯನು, ನಾನು ಸಮಾರ್ಯದವಳು, ನೀನು ನನ್ನ ಹತ್ರ ನೀರು ಕೇಳುವುದಾದ್ರೆ ಹೇಗೆ? ಅವಳಿಗೆ ಆಶ್ಚರ್ಯ ಆಗ್ತದೆ. ಅವಳು ಹೇಳಿದ್ರು, ನೀವು ಆಲಯದಲ್ಲಿ ಆರಾಧನೆ ಮಾಡುವವರು, ದೇವಾಲಯದಲ್ಲಿ, ಯೆರೂಸಲೇಮ್. ನಾವು ಈ ಗುಡ್ಡದಲ್ಲಿ ಆರಾಧನೆ ಮಾಡೋರು. ಅಮ್ಮ, ಅದೆಲ್ಲ ಸ್ಟಾಪ್ ಆಗ್ತದೆ, ಈಗ ಎಲ್ಲ ಸ್ಟಾಪ್ ಆಗ್ತದೆ. ರೈಟ್? ದೇವರು ಆತ್ಮಸ್ವರೂಪಿ. ಆತನು ಆರಾಧಿಸುವವರು ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು. ಇನ್ಯಾರು ಕೂಡ ಅಲ್ಲಿ ಸಹ ಓಡುವುದಿಲ್ಲ, ಇಲ್ಲಿ ಸಹ ಓಡುವುದಿಲ್ಲ. ರೈಟ್? ಅಲ್ಲಿ ಇಲ್ಲಿ ಓಡುವ ಸಮಯ ಮುಗಿಯಿತು. ಎಲ್ಲ ಗೋಡೆಗಳು ಮುರಿತವೆ, ಡಿನಾಮಿನೇಷನ್ ಗೋಡೆಗಳು. ರೈಟ್? ಗಾಡ್ ಇಸ್ ದ ಸ್ಪಿರಿಟ್. ದೇವರ ಆತ್ಮಸ್ವರೂಪಿ. ಈಗ ದೇವರ ಆತ್ಮಸ್ವರೂಪಿ ಅಂತ ಹೇಳಿಕೊಂಡು ಅವರಿಗೆ ಹೇಳಿದ್ದು, ನೀವು ಮನೆಯಲ್ಲಿ ಕೂತ್ಕೊಳ್ಬೇಡ್ರಿ, ನೀವು ಚರ್ಚಿಗೆ ಬನ್ನಿ. ಕೆಲವರು ಇಲ್ಲಿ ನಿಲ್ಲುವರಿದ್ದಾರೆ. ಇಲ್ಲಿ ಯೇಸು ಸ್ವಾಮಿ ಹೇಳಿದ್ದು, ಶರೀರದ ಸಂಗತಿ ಸ್ಟಾಪ್ ಆಗ್ತದೆ, ಆತ್ಮಿಕ ಸಂಗತಿ ಸ್ಟಾರ್ಟ್ ಆಗ್ತದೆ ಅಂತ. ಮೊನ್ನೆ ಸಂಡೇ ನಾನು ಮಾತಾಡಿದ್ದೆ. ಕೆಲವರು ಡ್ಯಾನ್ಸ್ ಮಾಡ್ತಾರೆ, ಮ್ಯೂಸಿಕ್ಗೆ ಶರೀರ ಡ್ಯಾನ್ಸ್ ಮಾಡ್ತದೆ, ಆತ್ಮ ಮಲಗಿರ್ತದೆ. ಫುಲ್ ಖುಷಿ ಅವರಿಗೆ, ಆವೋ ಗಾವೋ ಫುಲ್. ಅದೇ ವ್ಯಕ್ತಿ ಆತ್ಮಿಕ ಮಲದೇಹ ವಾಕ್ಯ ಬರುವಾಗ ಯು ಕ್ಯಾನ್ ಡ್ಯಾನ್ಸ್ ವೆನ್ ಎ ಸ್ಪಿರಿಟ್ ಸ್ಟರ್. ಯಾವಾಗ ಆತ್ಮ ಎದ್ದಾಗ ಅವನು ನಿನ್ನ ಶರೀರವನ್ನು ಅಲ್ಲಾಡಿಸ್ತಾನೆ. ದಟ್ ಇಸ್ ರಿಯಲ್ ಡ್ಯಾನ್ಸ್. ಡ್ರಮ್ ಬಡಿದಾಗ ಡ್ಯಾನ್ಸ್ ಬರುವುದುಂಟು ನೋಡಿ. ಅದು ಯಾರೋ ಒಬ್ಬ ಶರೀರವನ್ನು ಅಲ್ಲಾಡಿಸ್ತಾ ಇದ್ದಾನೆ. ಅವನ ಡ್ರಮ್ ಸ್ಟಾಪ್ ಆದರೆ ಇವನ ಡ್ಯಾನ್ಸ್ ಸ್ಟಾಪ್ ಆಗ್ತದೆ. ಬಟ್ ಆತ್ಮದಲ್ಲಿ ಎದ್ದು ಆರಾಧನೆ ಮಾಡುವ ಅವನ ಡ್ರಮ್ ಸ್ಟಾಪ್ ಆದರೂ ಕೂಡ, ಇವರ ಗಿಟಾರ್ ಸ್ಟಾಪ್ ಆದರೂ ಕೂಡ, ನನ್ನ ನಡೆಸುವವ ನೀನೆ, ತಲೆ ಎತ್ತಿದವ ನೀನೆ, ತಕ್ಕ ಸಮಯದಿ ನನ್ನ ನಡೆಸಿ ನಿನಗೆ ಮರೆಯಾಗಿ ಒಂದು ಇಲ್ಲವೇ. ನಿಮ್ಮ ಆತ್ಮ ಎದ್ದಾಗ ನಿಮ್ಮ ಶರೀರವನ್ನು ಅಲ್ಲಾಡಿಸ್ತಾನೆ. ಆಗ ಕೂತ್ಕೊಂಡವರಿಗೆ ಅವರಿಗೆ ವಾಕ್ಯಗಳು ನಿದ್ರೆ ಬರುವುದಿಲ್ಲ. ಬರಲಿ ಬರಲಿ. ಯಾಕೆ? ಒಂದೊಂದು ವರ್ಡ್ ಅವರ ಆತ್ಮದ ಒಳಗೆ ಹೋಗುವಾಗ ಅವರ ಅಂತರದ ಮನುಷ್ಯನು ಬಲ ಹೊಂದುತ್ತಾನೆ, ಸ್ಟರ್ ಆಗ್ತಾನೆ. There is a dance in the flesh. There is a dance in the spirit.
ಡ್ರಮ್ ಸ್ಟಾಪ್ ಆದರೆ ಡ್ಯಾನ್ಸ್ ಸ್ಟಾಪ್ ಆಗುದಲ್ಲ. ಡ್ರಮ್ ಇಸ್ ಗುಡ್, ರೈಟ್? ಹೇಳ್ರಿ, ನಾನು ಇದ್ದ ಹಾಗೆ ಇರುವುದಿಲ್ಲ. ಅದಕ್ಕೋಸ್ಕರ ಕೆಲವರಿಗೆ ಪಾಪ ಆತ್ಮದಲ್ಲಿ ಮಲಗಿರ್ತಾರೆ, ಸ್ವಲ್ಪ ನಲಿಸ್ತಾರೆ, ಅವರಿಗೆ ಖುಷಿ. ಮೊನ್ನೆ ಒಂದು ವಿಡಿಯೋ ತೋರಿಸ್ತೇನೆ ನೋಡಿ, ಫುಲ್ ಎಂತ ಡ್ಯಾನ್ಸ್, ಕುರ್ಚಿಯನ್ನು ಮೇಲೆ ಇಟ್ಕೊಂಡು ಡ್ಯಾನ್ಸ್. ಇದೆಯಾ ಅದು ಕ್ಲಿಪ್? ಇದೆಯಾ? ಹುಡುಕುದು ಬೇಡ, ಲೇಟ್ ಆಗಿ ನೀವು ಹುಡುಕುವಾಗ ಅಲ್ಲಿ ಮುಗಿಯುತ್ತದೆ. ಇನ್ನೊಮ್ಮೆ ನೋಡು, ಮೊನ್ನೆ ನೋಡಿದ್ದಾರೆ ಕೆಲವರು. ಬೇಡ ಇರಲಿ, ರಿಲ್ಯಾಕ್ಸ್, ಟೈಮ್ ಆಗ್ತಾ ಬಂತು, ಇಲ್ಲದೆ ಪುನಃ 10:30 ಹೋಗ್ಬಹುದು. ಮೊನ್ನೆ ಆಗಿ ಇವತ್ತು ಟೈಮ್ ಇದೆ, ರೈಟ್? ಅದರಿಂದ ಅದು ಯಾವುದೆಂದರೆ, ಅನ್ಯ ಜನರು ಸುವಾರ್ತೆಯ ಮೂಲಕ ಕ್ರಿಸ್ತ ಯೇಸುವಿನಲ್ಲಿ ಇರುವವರಾಗಿ ಯಹೂದ್ಯರೊಂದಿಗೆ ಬಾಧ್ಯರು, ಒಂದೇ ದೇಹದ ಅಂಗಗಳು, ಅಬ್ರಾಮನಿಗೆ ಉಂಟಾದ ವಾಗ್ದಾನದಲ್ಲಿ ಪಾಲುಗಾರರಾಗಿದ್ದಾರೆ. ಅಬ್ರಾಮನಿಗೆ ಉಂಟಾದ ವಾಗ್ದಾನ ಯಾವುದು? ನಾನು ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತಂದುವೆನು. ಅಬ್ರಾಮನಿಗೆ ಉಂಟಾದ ವಾಗ್ದಾನದೆ ನಂಬಿಕೆಯ ಮೂಲಕ ನಾವು ಆತ್ಮವನ್ನು ಹೊಂದಿದ್ದೇವೆ. ಓಕೆ, ಹಲ್ಲೆಲೂಯಾ. ಆ ಆತ್ಮ ಯಾವುದು? ನಾನು ನಿನ್ನ ಹೆಸರನ್ನು ಪ್ರಖ್ಯಾತಿಗೆ ತರುವೆನು, ದೊಡ್ಡ ರಾಷ್ಟ್ರವನ್ನಾಗಿ ಮಾಡುವೆನು, ನಿನ್ನ ಆಶೀರ್ವಾದ ನಿಧಿಯಾಗಿದ್ದಿ, ನಿನ್ನನ್ನು ಆಶೀರ್ವದಿಸಲ್ಪಡೋರು ಶಪಿಸಲ್ಪಡೋರು, ನಿನ್ನ ಮೂಲಕ ಎಲ್ಲ ಜಾತಿ, ಕುಲ, ಭಾಷೆ, ಜನಾಂಗದವರು ಆಶೀರ್ವಾದವನ್ನು. ದಟ್ ಮೀನ್ಸ್ ಯೇಸುವನ್ನು ಅಂಗೀಕಾರ ಮಾಡುವರು ಅಂತ, ರೈಟ್? ಇದೆಲ್ಲರಿಗೆ. ಓಕೆ, ಮುಂದೆ 7ನೇ ವಚನ ಫಾಸ್ಟ್ ತೆಗೆದು. ದೇವರು ತನ್ನ ಶಕ್ತಿಯ ಪ್ರಯೋಗದಲ್ಲಿ ನನಗೆ ಉಚಿತಾರ್ಥವಾಗಿ ಅನುಗ್ರಹಿಸಿದ ಕೆಲಸವನ್ನು ಅನುಸರಿಸಿ ನಾನು ಸುವಾರ್ತೆಗೆ ಸೇವಕನಾದೆನು. ಓಕೆ, 8. ನಾನು ಕ್ರಿಸ್ತನ ಅಪ್ರಮೇಯವಾದ ಐಶ್ವರ್ಯದ ವಿಷಯವಾದ ಶುಭ ಸಮಾಚಾರವನ್ನು ಅನ್ಯ ಜನರಿಗೆ ಪ್ರಸಿದ್ಧಿಪಡಿಸುವ ಹಾಗೆಯೂ ಸಮಸ್ತವನ್ನು ಸೃಷ್ಟಿಸಿದ ದೇವರಲ್ಲಿ ಆದಿಯಿಂದ ಮರೆಯಾಗಿದ್ದ ಮರ್ಮವು ಪ್ರಕಟವಾಗುವ ವಿಧ ಎಂಥದ್ದೆಂದು ತಿಳಿಸುವ ಹಾಗೆಯೂ ದೇವ ಜನರೊಳಗೆ ಅತ್ಯಲ್ಪನಾದ ನನಗೆ ಅನುಗ್ರಹಿಸೋಣವಾಯಿತು. ಎಲ್ಲವನ್ನ ಅಕ್ನಾಲೇಜ್ ಮಾಡುತ್ತಾನೆ, ದೇವರಿಂದ ಅನುಗ್ರಹವಾದ ಈ ಸೇವೆ. ಓಕೆ, ನೆಕ್ಸ್ಟ್. ದೇವರು ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿ ಅನಾದಿ ಕಾಲದಿಂದ ಮಾಡಿದ ಸಂಕಲ್ಪದ ಮೇರೆಗೆ ತನ್ನ ನಾನಾ ವಿಧವಾದ ಜ್ಞಾನವು ಪರಲೋಕದಲ್ಲಿ ರಾಜತ್ವಗಳಿಗೂ ಅಧಿಕಾರಿಗಳಿಗೂ ಈಗ ಕ್ರೈಸ್ತ ಸಭೆಯ ಮೂಲಕ ಗೊತ್ತಾಗಬೇಕೆಂದು ಉದ್ದೇಶಿಸಿದನು. ಏಂಜಲ್ಸ್ ಆರ್ ವೇಟಿಂಗ್. ದೇವರು ದೂತರಿಗೆ ಪ್ರಕಟಿಸ್ತಿಲ್ಲ, ಕ್ರೈಸ್ತ ಸಭೆಯ ಮೂಲಕ ಅಂದರೆ ನಿನ್ನ ಮೂಲಕ ನಾನಾ ವಿಧವಾದ ಜ್ಞಾನವನ್ನು ಪ್ರಕಟಿಸಬೇಕೆಂದು ದೇವರು ಉದ್ದೇಶಿಸಿದನು. ಇದು ದೇವರ ಸಂಕಲ್ಪ. ನಿನ್ನ ಮೂಲಕ ಗೊತ್ತಾಗುವುದು, ಇವನ್ ಏಂಜಲ್ಸ್ಗಳಿಗೆ ನಿನ್ನ ಮೂಲಕ ಗೊತ್ತಾಗುವುದು. ಯಾರಿಗೂ ಗೊತ್ತಾಗುವುದಂತೆ? ದೇವರು ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿ ಅನಾದಿ ಕಾಲದಿಂದ ಮಾಡಿದ ಸಂಕಲ್ಪದ ಮೇರೆಗೆ ತನ್ನ ನಾನಾ ವಿಧವಾದ ಜ್ಞಾನ, ಮೆನಿಫೋಲ್ಡ್ ವಿಸ್ಡಮ್, ರೈಟ್? ಓಕೆ, ಜ್ಞಾನ ಪರಲೋಕದಲ್ಲಿ ರಾಜತ್ವಗಳಿಗೂ ಅಧಿಕಾರಿಗಳಿಗೂ ಈಗ ಯಾರ ಮುಖಾಂತರ ಗೊತ್ತಾಗಬೇಕು? ಕ್ರೈಸ್ತ ಸಭೆಯ ಮೂಲಕ. ಬೈ ದ ಚರ್ಚ್ ಟು ದ ಪ್ರಿನ್ಸಿಪಾಲಿಟೀಸ್ ಅಂಡ್ ಪವರ್ಸ್ ಇನ್ ದ ಹೆವನ್ಲಿ ಪ್ಲೇಸಸ್. ನಿಮ್ಮ ಮೂಲಕ ಗೊತ್ತಾಗುವುದು, ರೈಟ್? ಉದ್ದೇಶಿಸ್ತಾನೆ. ದಿಸ್ ಗಾಡ್ಸ್ ಪರ್ಪಸ್. ಅದರಿಂದ ಹೇಳಿ, ನಾನು ಇದ್ದ ಹಾಗೆ ಇರುವುದಿಲ್ಲ. ಹೇಳಿ, ನಾನು ಬೆಳೆಯುವನಾಗಿದ್ದೇನೆ. ನಾವೆಲ್ಲ ನಿಂತ್ಕೊಳ್ಳುವ, ನಾವು ಬೆಳೆಯುವರಾಗಿದ್ದೇವೆ. ಹೇಳಿ, ನಾವು ಉರಿಯುವರಾಗಿದ್ದೇವೆ. ಕ್ರಿಸ್ತನಲ್ಲಿ ನಾವು ಪ್ರಕಾಶಿಸುವರಾಗಿದ್ದೇವೆ. ಹೇಳ್ರಿ, ಯೇಸುವಿನ ನಾಮದಲ್ಲಿ ನಾವು ಜ್ಞಾನಿಗಳಾಗಿದ್ದೇವೆ. ಕ್ರಿಸ್ತನಲ್ಲಿ ನಾವು ಬಲಾಢ್ಯರಾಗಿದ್ದೇವೆ. ಕ್ರಿಸ್ತನಲ್ಲಿ ನಾವು ಜಯಶಾಲಿಗಳಿಗಿಂತ ಜಯಶಾಲಿಗಳು. ಕ್ರಿಸ್ತನಲ್ಲಿ ನಾವು ಆರೋಗ್ಯದಲ್ಲಿ ನಡೆಯುವರಾಗಿದ್ದೇವೆ, ಜಯದಲ್ಲಿ ನಡೆಯುವರಾಗಿದ್ದೇವೆ, ಸಮಾಧಾನದಲ್ಲಿ ನಡೆಯುವರಾಗಿದ್ದೇವೆ, ಪ್ರೀತಿಯಲ್ಲಿ ನಡೆಯುವರಾಗಿದ್ದೇವೆ. ಹೇಳಿ, ನಾವು ಭಯಕ್ಕೆ ದಾಸರಲ್ಲ, ರೋಗಕ್ಕೆ ನಾವು ದಾಸರಲ್ಲ. ಹೇಳ್ರಿ, ಅನಾರೋಗ್ಯಕ್ಕೆ ನಾವು ದಾಸರಲ್ಲ, ಕಹಿ ಭಾವನೆಗೆ ನಾವು ದಾಸರಲ್ಲ, ಸಿಟ್ಟಿಗೆ ನಾವು ದಾಸರಲ್ಲ. ಹೇಳಿ, ನಾವು ಜಯಶಾಲಿಗಳು. ನಾವು ಪ್ರೀತಿಯಲ್ಲಿ ನಡೆಯುತ್ತೇವೆ, ಆರೋಗ್ಯದಲ್ಲಿ ನಡೆಯುತ್ತೇವೆ, ಸಮಾಧಾನ ನಡೆಯುತ್ತೇವೆ. ಹೇಳಿ, ಯಾವುದೇ ಕಾಯಿಲೆ, ಯಾವುದೇ ರೋಗ, ಯಾವುದೇ ವ್ಯಾಧಿಗಳಿಗೆ ನಮ್ಮ ದೇಹದ ಮೇಲೆ ನಾವು ಅನುಮತಿ ಕೊಡುವುದಿಲ್ಲ. ದಿಸ್ ದ ವಿಸ್ಡಮ್. ಯು ಆರ್ ಸ್ಪೀಕಿಂಗ್ ವಿಸ್ಡಮ್
ಪ್ರವೀಣರಲ್ಲಿ ನಾವು ಜ್ಞಾನವನ್ನೇ ಮಾತಾಡುತ್ತೇವೆ. ಯಾವ ಜ್ಞಾನ? ನಾವು ಕ್ರಿಸ್ತನಲ್ಲಿ ಪರಲೋಕದ ರಾಯಭಾರಿಗಳಾಗಿದ್ದೇವೆ, ಇದು ಜ್ಞಾನ. ನಾವು ಕ್ರಿಸ್ತನಲ್ಲಿ ನೀತಿವಂತರಾಗಿದ್ದೇವೆ, ಕ್ರಿಸ್ತನಲ್ಲಿ ಒಂದೇ ದೇಹಕ್ಕೆ ನಾವು ಅಂಗಗಳಾಗಿದ್ದೇವೆ. ಸ್ಪಿರಿಚುವಲ್ ವಿಸ್ಡಮ್, ಸ್ಪಿರಿಚುವಲ್ ವಿಸ್ಡಮ್. ಈ ವಿಸ್ಡಮ್ ನಿನಗೆ ಯೂನಿವರ್ಸಿಟಿಯಲ್ಲಿ ಸಿಗುವುದಿಲ್ಲ, ವಿಸ್ಡಮ್ ಚರ್ಚ್ ಅಲ್ಲಿ ಸಿಗ್ತದೆ. ಫ್ರೆಂಡ್ಸ್, ಮನೆಯಲ್ಲಿ ಸಿಗುವುದಿಲ್ಲ, ಚರ್ಚ್ ಅಲ್ಲಿ. ಥ್ಯಾಂಕ್ ಯು ಲಾರ್ಡ್. ನನ್ನ ನಡೆಸುವವ ನೀನೆ, ತಲೆ ಎತ್ತಿದವ ನೀನೆ, ತಕ್ಕ ಸಮಯದಿ ನನ್ನ ನಡೆಸಿದೆ. ನಿನಗೆ ಮರೆಯಾಗಿ ಒಂದು ಇಲ್ಲವೇ ಓ ಎಂದು ಎಂದು ಆರಾಧಿಸು. ನಿನಗೆ ಮರೆಯಾಗಿ ಒಂದು ಇಲ್ಲವೇ ಓ ಎಂದು ಎಂದು. ಥ್ಯಾಂಕ್ ಯು ಫಾದರ್. ತಂದೆ, ನಿನ್ನ ವಾಕ್ಯದ ಮೂಲಕ ನಮಗೆ ನೀನು ಪವಿತ್ರಾತ್ಮನ ಮೂಲಕ ಕಲಿಸಿ ಪ್ರಕಟಿಸಿದೆ, ಅದಕ್ಕೋಸ್ಕರ ಸ್ತೋತ್ರ. ನಾವು ಕ್ರಿಸ್ತನಲ್ಲಿ ಇದ್ದೇವೆ, ಜೀವಿಸ್ತೇವೆ, ಚಲಿಸ್ತೇವೆ. ಕ್ರಿಸ್ತನಲ್ಲಿ ನಾವು ಸಭೆಯಲ್ಲಿದ್ದೇವೆ. ಸಭೆಯ ಕುರಿತಾದ ಪ್ರಕಟಣೆಯನ್ನು ನೀನು ಅಪೊಸ್ತಲ ಮತ್ತು ಪ್ರವಾದಿಗಳಿಗೆ ನೀನು ಅನುಗ್ರಹ ಮಾಡಿದೆ. ನಮಗೆ ಪವಿತ್ರಾತ್ಮನ ಮೂಲಕ ಅದರ ಗ್ರಹಿಕೆಯನ್ನು, ತಿಳುವಳಿಕೆಯನ್ನು ಕೊಡ್ತಾ ಇರೋದಕ್ಕೋಸ್ಕರ ಸ್ತೋತ್ರ. ಐ ವಿಲ್ ಬಿಲ್ಡ್ ಮೈ ಚರ್ಚ್. ಥ್ಯಾಂಕ್ ಯು ಲಾರ್ಡ್. ಪ್ರತಿಯೊಬ್ಬ ವ್ಯಕ್ತಿ ಆತನು ಯೇಸುವನ್ನು ಅಂಗೀಕಾರ ಮಾಡಿದವನು, ಆತನು ಜೀವಂತವಾದ ಕಲ್ಲಾಗಿದ್ದಾನೆ. ಜಯಶಾಲಿಗೆ ನನ್ನ ಆಲಯದಲ್ಲಿ, ನಾಟ್ ರಸ್ತೆಯಲ್ಲಿ, ಮನೆಯಲ್ಲಿ, ನನ್ನ ಆಲಯದಲ್ಲಿ ನಾನು ಸ್ತಂಭವಾಗಿ ನಿಲ್ಲಿಸುವೆನು, ನಾನು ಸ್ತಂಭವಾಗಿ ನಿಲ್ಲಿಸುವೆನು. ತಂದೆ, ನೀನು ಏನು ಹೇಳ್ತೀಯ ಅದನ್ನು ನಾವು ಮಾಡುತ್ತೇವೆ, ಏನು ಮಾಡಲು ಹೇಳ್ತೀವಿ ಅದನ್ನು ಮಾಡುತ್ತೇವೆ, ಎಲ್ಲಿ ಹೋಗಲು ಹೇಳ್ತೀವಿ ನಾವು ಹೋಗುತ್ತೇವೆ. ಥ್ಯಾಂಕ್ ಯು ಫಾದರ್. ವಿ ಆರ್ ಗ್ರೋಯಿಂಗ್ in wisdom and grace and favor day by day, oh God. ದಿನೇ ದಿನೇ ನಾವು ಬೆಳೆಯುವರಾಗಿದ್ದೇವೆ, ದಿನೇ ದಿನೇ ನಾವು ಉರಿಯುವರಾಗಿದ್ದೇವೆ, ದಿನೇ ದಿನೇ ನಾವು ಪ್ರಕಾಶಿಸುವರಾಗಿದ್ದೇವೆ, ದಿನೇ ದಿನೇ ಕರ್ತನೆ ನಾವು ವಿಸ್ತರಿಸಲ್ಪಡುವರಾಗಿದ್ದೇವೆ, ದಿನೇ ದಿನೇ ಸೈನ್ಸ್, ವಂಡರ್, ಮಿರಕಲ್ಗಳನ್ನು ಯೇಸುವಿನ ನಾಮದಲ್ಲಿ ನಾವು ಕಾಣುವರಾಗಿದ್ದೇವೆ, ದಿನೇ ದಿನೇ ನಾವು ಸಮಾಧಾನ ನಡೆಯುತ್ತೇವೆ. ಕೇಳಿದ ಪ್ರತಿಯೊಂದು ಮಾತುಗಳು ಪ್ರತಿಯೊಬ್ಬರ ಆಂತರ್ಯದಲ್ಲಿ ಅದು ಹೆಚ್ಚಿನ ಪ್ರಕಟಣೆಯನ್ನು ಕೊಡಲಿ. ಇವರು ಹೋಗುವಾಗ ಬರುವಾಗ ಇವರಿಗೆ ಶುಭ ಉಂಟಾಗಲಿ. ಇವರು ಅನೇಕರಿಗೆ ಜ್ಞಾನವನ್ನು ಪ್ರಕಟಿಸುವಂತ ಪಾತ್ರೆಗಳಾಗಿ ಉಪಯೋಗಿಸಲ್ಪಡಲಿ. ಇವರ ವಿರುದ್ಧವಾಗಿರುವ ಎಲ್ಲ ವಿಕೆಟ್ ಕೌನ್ಸಿಲ್ಗಳು ಮುರಿಯಲ್ಪಡಲಿ. ಇನ್ ಜೀಸಸ್ ನೇಮ್, ಆಮೆನ್. ಕರ್ತನಿಗೊಂದು ಜೋರಾಗಿ ನಾವು ಚಪ್ಪಾಳೆ ತಟ್ಟುವ.